ಇದು ವಿಡಿಯೋ ಆನ್ ಮಾಡಿ. Yes, sir. ಓಕೆ ಓಕೆ ಓಕೆ. ನಮಸ್ಕಾರ. ನಮಸ್ಕಾರ. ಸೊ ಸ್ಟಾರ್ಟ್ ಮಾಡೋಣ ಈಗ ಲೆಸನ್ಸ್. ನೋ ಪ್ರಾಬ್ಲಮ್. ಪುಸ್ತಕ ತಗೊಂಡಿದ್ದೀರಲ್ವಾ? ಹಾ ಸರ್, ತಗೊಂಡಿದ್ದೀನಿ. ಬುಕ್ ಇದೆ ಅಲ್ವಾ? ಓಕೆ ಓಕೆ. ಸೊ ಪೆನ್ಸಿಲ್ ಇದು ಏನಾದ್ರು ಬರೆಯೋದಕ್ಕೆ ಏನಾದ್ರು ಇಟ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬಾಯಿ ಲೆಕ್ಕ ಬರದೇ ಇದ್ರೆ ಆವಾಗ ಇದು ಕ್ಯಾಲ್ಕುಲೇಟರ್ ಇಟ್ಕೊಂಡ್ರೆ ಆಗತ್ತೆ. ಜಾಮೆಟ್ರಿ ಬಾಕ್ಸ್ ಇದ್ರೆ ಇಟ್ಕೊಳ್ಳಿ, ಮೊದಲನೇ ಕ್ಲಾಸ್ಗೆ ಇಲ್ಲದೆ ಇದ್ರೂ ನಡೆಯುತ್ತೆ. ಇಂಪಾರ್ಟೆಂಟ್ ಸ್ಕೇಲು, ಪ್ರೊಟ್ರಾಕ್ಟರ್ ಇದು ಬೇಕಾಗತ್ತೆ. ಆಮೇಲೆ ಸರ್ಕಲ್ ಡ್ರಾ ಮಾಡೋದಾದ್ರೆ ಕಾಂಪಾಸ್ ಬೇಕಾಗತ್ತೆ. ನೀವು ತಪ್ಪು ಮಾಡದೆ ಬರೆಯೋದಾದ್ರೆ ಎರೇಸರ್ ಬೇಕಾಗಿಲ್ಲ, ಇಲ್ಲದೆ ಇದ್ರೆ ಎರೇಸರ್ ಬೇಕಾಗತ್ತೆ ಅಷ್ಟೇ. ಸರ್ ನೆಟ್ವರ್ಕ್ ಇಶ್ಯೂಸ್ ಇದೆ, ಒಂದು ನಿಮಿಷ ಸರ್. ಹೌದಾ? ನೆಟ್ವರ್ಕ್ ಇಶ್ಯೂಸ್ ಇದೆ, ಒಂದು ನಿಮಿಷ ಸರ್. ಓಕೆ ಸರಿ. ನಿಮ್ಮ ಹತ್ರ ಲೆಸನ್ಸ್ ಇದ್ರೆ ಸ್ಟಾರ್ಟ್ ಮಾಡೋಣ, ನೋ ಪ್ರಾಬ್ಲಮ್. ಸೊ ಸ್ಕ್ರೀನ್ ಶೇರ್ ಮಾಡ್ತೀನಿ. ಶೇರ್ ಸ್ಕ್ರೀನ್. So important is wear mask at all times. ಕಾಣ್ತಾ ಇದೆಯಾ ಸ್ಕ್ರೀನ್? ಕಾಣ್ತಾ ಇದೆಯಾ? ಹಾ ಸರ್, ಕಾಣಿಸ್ತಾ ಇದೆ. ಸೊ ಇದು ಜನರಲ್ ಇನ್ಸ್ಟ್ರಕ್ಷನ್ ಫಾರ್ ಎವರಿಬಡಿ. wear mask at all times. Yes sir. Maintain minimum distance of 6 meters. ಇದು ಯಾರು ಮಾಡ್ತಾ ಇಲ್ಲ. ಅಲ್ಲಿ ಸ್ಕ್ರೀನ್ ಅಲ್ಲಿ ರೈಟ್ ಕಾರ್ನರ್ ನಲ್ಲಿ ಬರ್ತಾ ಇದೆ ನೋಡಿ, ಜನಗಳು ಓಡಾಡ್ತಿದ್ದಾರೆ. ದೇ ಆರ್ that 6 feet away from each other. ಗುಂಪಾಗಿ ಹೋಗಬಾರದು ಅಂತ. ವಾಶ್ ಯುವರ್ ಓನ್ ಹ್ಯಾಂಡ್ಸ್ ಫ್ರೀಕ್ವೆಂಟ್ಲಿ. ಸೊ ಸ್ಯಾನಿಟೈಸರ್ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ವೆನ್ ಸೋಪ್ ಅಂಡ್ ವಾಟರ್ ಆರ್ ನಾಟ್ ಅವೈಲಬಲ್, ಆವಾಗ ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ. ಸೊ ಬಿಫೋರ್ ಟೇಕಿಂಗ್ ಎನಿ ಫುಡ್, it is necessary to wash again with soap and water. We should not eat the sanitized hand for eating, drinking purposes. So vaccine ಏನ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಅದು ಯು ಕ್ಯಾನ್ ಟೇಕ್ ಇಟ್. ನೀವು ತಗೊಂಡಿದ್ದಾರೆ ಇಲ್ವೋ ಗೊತ್ತಿಲ್ಲ. ತಗೊಳ್ಳಿ, ಅದು ಯಾವಾಗ ಅದು ಸ್ಕೀಮ್ ಅನೌನ್ಸ್ ಮಾಡ್ತಾರೆ ನೋಡ್ಕೊಂಡು ತಗೊಳ್ಳಿ. So your health and safety is more important for everybody. Yes sir. So next ಮುಂದಕ್ಕೆ ಹೋಗೋಣ. So we will take the class 9 mathematics. Yes sir. So you can become expert in mathematics in the shortest possible time and in the simplest possible way. When can we start learning mathematics? So answer is here and now. Right now we can start. Today is a good day. This moment is a auspicious moment to start learning mathematics. How and where to begin? The answer is again here and now. So let us start the lesson now. Yes sir. See, there will be written exam in the education boards at the end of the course. Yes, their sir. answers are written in answer books which they are supplying, and information has to be written directly from memory to the paper. So ಅಲ್ಲಿ ರೆಫರ್ ಮಾಡಿ ನೋಡ್ಕೊಂಡು ಬರೆಯುತ್ತಿರೋದಕ್ಕೆ ಅವಕಾಶ ಇರಲ್ಲ. But there are some universities
ಯಾಕೆ ಏನ್ ಸಮಾಚಾರ? Yes, sir. ಹಾ, ಕೆಲವು ಯೂನಿವರ್ಸಿಟೀಸ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಬುಕ್ ವಿಲ್ ಬಿ ಓಪನ್ ಬುಕ್ ಎಕ್ಸಾಮ್. ನೀವು ಏನ್ ಟೆಕ್ಸ್ಟ್ ಬುಕ್ಸ್ ಬೇಕಾದ್ರೆ ತಗೊಂಡೋಗ್ಬೋದು, ಕ್ಲಾಸ್ ನೋಟ್ಸ್ ಬೇಕಾದ್ರೆ ತಗೊಂಡೋಗ್ಬೋದು, ಎನಿಥಿಂಗ್ ಯು ಕ್ಯಾನ್ ಆನ್ಸರ್, ಆ ಥರನೇ ಇರುತ್ತೆ. ಬಿಕಾಸ್ ದೇರ್ ದೇ ಸೇ ದಟ್ ವಿ ಆರ್ ನಾಟ್ ಟೆಸ್ಟಿಂಗ್ ದಿ ಮೆಮೊರಿ. ನೀವು ಕೆಲ್ಸಕ್ಕೆ ಹೋದ್ಮೇಲೆ ಏನಾಗುತ್ತೆ, ಯು ಕ್ಯಾನ್ ರೆಫರ್ ದಿ ಬುಕ್ಸ್ ಅಂಡ್ ಯು ಕ್ಯಾನ್ ಡೂ ಇಟ್ ಇನ್ಸ್ಟೆಡ್ ಆಫ್ ಮೇಕಿಂಗ್ ರಾಂಗ್ ಅಂತ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಇನ್ನೂ ದೇ ಆರ್ ಡೂಯಿಂಗ್ ದಿ ಮೆಮೊರಿ ಟೆಸ್ಟ್ ಓನ್ಲಿ. ಸೊ ವಿ ಹ್ಯಾವ್ ಟು write directly from memory to the paper. Yes, sir. So important thing is, anything that is learned and practiced, you cannot erase from memory. Yes, sir. ಕಂಪ್ಯೂಟರ್ ನಲ್ಲಿ ಆದ್ರೆ ಡಿಲೀಟ್ ಕಮಾಂಡ್ ಅಂತ ಹೊರಟೋಗುತ್ತೆ. ಇಲ್ಲಿ if you try to put a little bit effort to forget something, you'll remember more. Yes. It is not possible to forget Yes, sir. at all. ಆ ತರ ಇರುತ್ತೆ. It's not possible, sir. ಯಾ ಏನಂದ್ರ ಏನಂದ್ರಿ ಯಾಕೆ ಆಡಿಯೋ ಕೇಳ್ತಾ ಇಲ್ವಾ? ಹಾ, ಕೇಳಿಸ್ತಾ ಇದೆ ಸರ್, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಹೌದಾ, ಅದೇ ಸಿಸ್ಟಮ್ ಆಗಿರುತ್ತೆ, ಏನೋ ಮಾಡಕ್ಕಾಗಲ್ಲ. It's all right, sir. It's all right. So remember that anything that you conceive and believe in your own mind is easily achieved in the shortest possible time and in the simplest possible way. First ಮನಸ್ಸಿದ್ದರೆ ಮಾರ್ಗ. So then only it will work. ಸೊ ಮನಸ್ಸಿದ್ದು ಕೆಲಸ ಮಾಡಬೇಕಾದ್ರೆ ಏನಾಗುತ್ತೆ, ನಮಗೆ ಏನು ಎಫರ್ಟ್ ಹಾಕಿದ್ರು ಗೊತ್ತೇ ಆಗೋದಿಲ್ಲ. ವೆನ್ ಯು ವಾಂಟ್ ಟು ಡೂ ಪರ್ಟಿಕ್ಯುಲರ್ ಥಿಂಗ್, ಸಪೋಸ್ ಐ ವಾಂಟ್ ಟು ವಾಕ್ ಫಾರ್ 8 kilometers, ನಮಗೆ ಹೋದ್ರೆ ಸುಸ್ತು ಇದು ಏನು ಆಗೋದಿಲ್ಲ. ಬಿಕಾಸ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಅವರ್ ವರ್ಕ್ ಆರ್ ಸಮಥಿಂಗ್ ಲೈಕ್ ದಟ್. ಸೊ ಮನಸ್ಸಿದ್ದರೆ ಮಾರ್ಗ, ಏನ್ ಬೇಕಾದ್ರೂ ಮಾಡ್ಬೋದು. ಸೊ ದೇರ್ ಆರ್ 3 important steps to study. Number 1 is study. That means one time ಓದ್ಬಿಟ್ರೆ ಸಾಕಾಗೋದಿಲ್ಲ. First time if you read the book, you will understand something. ಬಾಕಿದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ನೆಕ್ಸ್ಟ್ ಟೈಮ್ ಓದಿದಾಗ ಇನ್ ಸ್ವಲ್ಪ ಬೆಟರ್ ಆಗತ್ತೆ. ನೆಕ್ಸ್ಟ್ ಟೈಮ್ ಆದಾಗ ಇನ್ನೂ ಇಟ್ ವಿಲ್ ಬಿ ಬೆಟರ್ ಆಗತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ದಿ ಪರ್ಸನ್ ಹೂ ಹ್ಯಾಸ್ ರಿಟನ್ ದಿ ಟೆಕ್ಸ್ಟ್ ಬುಕ್ಸ್, ದೇ ಹ್ಯಾವ್ ಸಮ್ ಲ್ಯಾಂಗ್ವೇಜ್ ಬ್ಯಾರಿಯರ್. ಅವನು ಹಿಂದಿ ಮಾತಾಡೋನು ಇಂಗ್ಲಿಷಲ್ಲಿ ಬುಕ್ ಬರಿತಾ ಇದ್ದಾನೋ, ಕನ್ನಡದವನು ಇಂಗ್ಲಿಷಲ್ಲಿ ಬರಿತಾ ಇದ್ದಾನೋ, ಯಾವ್ದು ಇಂಗ್ಲಿಷ್ ಮೀಡಿಯಂ ಓದೋದನ್ನ ಬರಿತಾ ಇದ್ದಾನೋ, ಕನ್ನಡ ಮೀಡಿಯಂ. ಸೊ ಈ ತರ ಡಿಫರೆಂಟ್ ಲ್ಯಾಂಗ್ವೇಜಸ್ ಇರೋದ್ರಿಂದ ದಿ ಲ್ಯಾಂಗ್ವೇಜ್ ಈಸ್ ಎ ಪ್ರಾಬ್ಲಮ್. ಅವನಿಗೆ ಆತರ್ಗೆ ಏನೋ ಗೊತ್ತಿರುತ್ತೆ, ಹಿ ವಾಂಟ್ ಟು ರೈಟ್ ಸಮಥಿಂಗ್, ಬಟ್ he is not able to write it in a way that all others can understand. Yes. ಆದ್ರಿಂದ ಏನಾಗುತ್ತೆ, ನಾವು ಸ್ಟಡಿ ಮಾಡಿದ್ಮೇಲೆ ಏನ್ ಮಾಡ್ಬೇಕಾಗತ್ತೆ, ನಾವು ಓದಿದ್ದನ್ನ ಸಿಂಪ್ಲಿಫೈ ಮಾಡ್ಕೊಂಡು ನಾವೇ ಒಂದು ನೋಟ್ಸ್ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಸೊ ದಟ್ ನೋಟ್ಸ್ ವಿಲ್ ಬಿ ಯೂಸಿಂಗ್ ಅವರ್ ಓನ್ ವರ್ಡ್ಸ್ ಅಂಡ್ ಅವರ್ ಓನ್ ಸೆಂಟೆನ್ಸಸ್ because of the language problem. So if we repeatedly do several times simplify ಮಾಡಿದ್ರೆ, then we can standardize something. Yes, and sir. that is not the end. We have to continuously repeat these things so that we can become an expert, either a scientist or a professor or engineer or innovator, anything like that. So Yes, sir. it is repeated application of the steps is necessary. Yes, sir. So another 3 steps what you have to do is practice. Because by practice, even dog learns many tricks. Like that, different animals also will learn different. So you might have seen recently, August 15th, this flag hoisting by a parrot. It was shown in TV and it has come in the WhatsApp groups also. You might have seen. Yes, sir. In Nanjangoodu, there is one ashrama, Ganapati Sachidananda Ashrama. They have a bird park. So they did that flag hoisting type of thing by teaching to the parrot. Yes, sir. So self-trust is the essence of success. ನಮಗೆ ನಂಬಿಕೆ ಇರಬೇಕು. ನಂಬಿಕೆ ಇದ್ರೆ anything you can do it. Yes, sir. So even journey of 1000 kilometers or longer always starts from the first step. Yes, sir. If we don't move, we cannot proceed further at all. So let us start now. Yes, sir.
So this is the textbook what you have supplied. I think it is the same thing only. Yes, sir. Now you got keep a copy of that one so that you can refer to it as and when required without the computer and electricity, etc. And you can use a Yes, sir. A4 size white paper which comes in this Xerox shop, that one bundle will cost around 130 to 150 rupees, 500 sheets. If you use that white paper and pencil, it will be best because you can Yes, write sir. several times. And it is not that once we Sir, can write I it, get the textbook, sir? textbook, yeah, that is better. Instead of Xeroxing, it is about 130 rupees or 140 rupees. So if you can buy it, maybe it is available online also. Otherwise, any nearby bookshops, So because some book you have to keep, particularly up to PUC level, we are supposed to read from the textbook and try to understand and add our own notes and other things. So instead of writing in the bound book, if you write in white paper, if something is wrong, we can throw away that sheet and we can start with a new sheet of paper like that. Now, if you use pencil, it becomes erasing is possible. Ink means there will be difficulty. So if you are good in mental arithmetic, then calculator is not at all required. Otherwise, a simple calculator is necessary. ಹೇಗೆ ಕೇಳ್ತಾ ಇದೀಯಾ? ಏನು ಕನೆಕ್ಟ್ ಆಗ್ಲಿಲ್ವಾ? ಇಂಟರ್ನೆಟ್ ಪ್ರಾಬ್ಲಮಾ? ಹಲೋ, ಕೂಡ ಇರ್ತಂಬ. ಹಲೋ, ಹಲೋ.
Hello. Hello. ಹಾ, ಯಾಕೆ ಕರೆಂಟ್ ಹೊರಟಾಯ್ತಾ? ಕೇಳ್ತಾ ಇದೆಯಾ? Unable to hear, sir. Now, yes, sir. Now, yes, sir. Okay, okay, okay. So I have just repeated here the same thing. What are necessary to study the mathematics? ಸೊ Yes, sir. ಈ ಕ್ಲಾಸ್ಗೆ ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ಗೆ ಇಟ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. Yes, sir. ಆಮೇಲೆ ಇದು ಒಂದೇ ಸರಿ ಒಂದು ನೋಟ್ಬುಕ್ ಅಲ್ಲಿ ನೀಟಾಗಿ ಒಂದ್ಸರಿ ಬರ್ಕೊಳ್ತೀನಿ ಅಂದ್ರೆ ಅದು ಯೂಸ್ ಬರಲ್ಲ. ಬಿಕಾಸ್ ವಿ ರೀಡ್ ಲಾಟ್ ಆಫ್ ಪ್ರಾಕ್ಟೀಸ್. ಸೊ ನೀವು ಪೇಪರ್ ನಲ್ಲಿ ಬರಿಬೇಕು, ಬಿಸಾಕ್ಬೇಕು, ತಿರ್ಗಾ ರೈಟ್ ಅಗೇನ್ ಅಂಡ್ ದಿಸ್ ಒನ್. ಆತರ 2-3 ಟೈಮ್ ಮಾಡ್ಬಿಟ್ರೆ ಏನಾಗುತ್ತೆ, ಎವ್ರಿಥಿಂಗ್ ವಿಲ್ ಬಿ ಇನ್ ಯುವರ್ ಮೈಂಡ್. Yes, sir. ದೆನ್ ಯು ಕ್ಯಾನ್ ಡೂ ವಿತೌಟ್ ಬುಕ್ಸ್, ವಿತೌಟ್ ಎನಿಥಿಂಗ್. Yes, sir. ಸೊ ನಾನು ವಿತೌಟ್ ಬುಕ್ ಐ ಕ್ಯಾನ್ ಟೀಚ್ ಫಾರ್ ಎನಿ ಲೆವೆಲ್ ಆಫ್ ಕ್ಲಾಸ್. ಬಟ್ ಈ ಅಪ್ ಟು 12 ಏನಾಗ್ಬಿಡುತ್ತೆ ಅಂದ್ರೆ, ಇಟ್ ಈಸ್ ನೆಸೆಸರಿ ದಟ್ ದೇ ಶುಡ್ ಗೋ ಥ್ರೂ ಎ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬುಕ್ ಅಟ್ ಲೀಸ್ಟ್. ದೆನ್ ಅಡಿಷನಲ್ ದೇ ಕ್ಯಾನ್ ರೆಫರ್ ಎನಿ ನಂಬರ್ ಆಫ್ ಬುಕ್ಸ್. Yes, ಸೊ sir. ಅದಕ್ಕೋಸ್ಕರ ವಿ ಹ್ಯಾವ್ ಟು ಫಾಲೋ ದಿ ಬುಕ್ ಇಟ್ ಸೆಲ್ಫ್. Okay, sir. Okay, sir. ಸೊ ದಿ ಫಸ್ಟ್ ಚಾಪ್ಟರ್ ಈಸ್ ನಂಬರ್ ಸಿಸ್ಟಮ್. Yes, sir. In that book, it starts from page 1 to 27. Yes, sir. Now we say anything that has a beginning will have an end. Yes. But the end is not the end in itself, but it is a very new beginning. Yes, sir. So one chapter mugad mele we will go for another chapter. Yes, sir. So there is no ending for learning. Yes, sir. So number system will start. Yes, sir. So here the problem is, as I already told you, the textbooks which are written for CBSE, ICSE, etc. If you see the first few pages in the printed book, you find some 30 to 40 professors' name. Yes. They have contributed their name, there is no doubt. Yes, sir. But what they have contributed to the contents, in the language, in the method of simple language, or making the subject easy to understand, easy to remember, easy to learn, that is a somewhat absent. That is why people want tuitions irrespective of the course they study. Yes, sir. So here one single word can stop the entire career of a person. If we do not follow a word, then we will not be able to proceed further at all. Yes, That sir. is the major problem with books. Even there are books like Teach Yourself series of books. So there also, those who know the subject will understand, yes, what I have read is something, same thing is writing here, like that you can understand. But to learn from the book itself is little difficult. Yes. Because every word like what I am speaking, if we keep on writing in the book, form of the book, it will become several thousand pages. So olden days, there was a lot of difficulty because composing, printing, they're checking for the mistakes, etc. like that. Editing job was extremely difficult. And printed books means once the cost of the book, etc., depending on the sales, was very high. Now, because of this electronic media that has come, we have no limit on the number of pages which we can write. So whatever the teacher speaks can also be written and given in the form of a script itself. It's very easy. So Yes, sir. then it is easy to understand. Otherwise, the moment we don't understand one word, we will not be able to read further in the book at all. So therefore, some teacher is necessary. So here,
It is not that I am the teacher, you are the student. It is like we are classmates. We are making a combined study, like that we will take. So we are going through the same book, what you have and I have. So only thing is I have done this job of teaching for more than 50 years. So therefore, I will be able to give a little better explanation, better ideas and other things, so that you will be able to understand the subject clearly, correctly, completely. That is the only idea. Yes, sir. Now, if you see the first page, see this is what is the first page of your book. If Yes, I sir. enlarge it, it looks like this. Yes. So what you have to do is we have to read the lesson there and try to see whether you can understand something. Here, difficulty comes because one is language used by the author for writing. Second is our language level of understanding the others writing. See, we can write ourselves something that is easy, which we can also read things like that. Here it is difficult. For example, I try to list all the words that I know and I commonly use for conveying message from to any student on any subject. I found that there were only 1,306 words that I use, not 85,000 plus available in the 20th century Chambers English Dictionary. So it is not that if you know that how many number of words, simple words we are using, within that is there, we will be able to understand. If a new word comes, it is difficult. Now let us try to see how this works here. So one main problem of this all CBSE books is any chapter or any textbook you take, he will say in earlier classes we have already learned about this one. See, once maybe some 40 years back, one CBSE student asked me for this mathematics. So when I also purchased the same book, at that time this internet etc. was not there. Then I saw the same type of heading we already covered earlier. So I purchased the 9th standard book that says you have already learned in the previous class. So I keep on going back. Then I purchased the whole set of books from 1 to 12. Now, what I understand is this sentence is not required. So this you can ignore. But the sketches and other things are not that much easy to get the idea. But I will explain, no problem. Now here, in your earlier classes, you have learned about the number line and various types of numbers. That is not required. That if it is not there, it will be easy for us to follow. If it is there, we have to look for the previous book, 8th standard, to find out what they have covered there, like that. Now, here he has drawn a horizontal line with arrow at both the ends. At the center, there is 0. Then afterwards, there is 1, 2, 3 to the right side and -1, -2, -3 to the left side. He calls it is the number line. Yes. Now you see, I have drawn a number line here just to make it more clear, because the previous one has got that 0, quarter, -1/3, etc. So you will confuse at that time. Yes, sir. So therefore, this is starting from 0, 1, 2, 3, 4 to the right side, and -1, -2, -3, etc. to the left side. Now, by reading the explanation what was given in the book, a student is standing at 0. Yes. And he is facing towards the right side. So he can see the numbers 1, 2, 3, 4. So he says you take a bag, and this 1, 2, 3, 4, you can imagine like either balls or stones or marbles, something like that, and keep on collecting them and putting in the bag. So if the student
goes to 1, he can find 2, 3, 4. So he'll pick up the second ball. See, first he will pick up the first ball because it is visible nearby. Next he will the second ball, then third one, then fourth one, like that. So after picking up the fourth, he will take a right about turn. Now he will keep on walking to 1. When you reach 1, you can see the 0 ball or 0 stone. So that 0 is also taken there. Then -1, it is another ball that is also picked up. Then -2, -3, like that. So this way he has indicated how to collect the different objects which are numbered as 1, 2, 3, 4 or -1, 2, 3, 4 or 0, like that. Yes, sir. Now that is what is given here. Now suppose you start walking along the number line and collecting some of these numbers, get a bag ready to store them. So he's telling something, it is not straight away, we are not understanding, but with the explanation I gave, I think you are able to understand now. Is it not? Is it clear now? Yes, sir. Yes, sir. So now here he says you might begin picking up only natural numbers like 1, 2, 3, because standing on 0 and facing towards the right side, only 1, 2, 3 was visible. So 1, 2, 3, 4, 5, 6, like that, they're all collected in a box or a bag. Yes. So bag contains infinitely many natural numbers. So these are called as natural numbers and represented by the letter N. So natural number is all counting numbers like 1, 2, 3, 4. It goes up to a large number. So the largest number we call it as infinity. And well, the student was returning backwards, they could pick up the 0 also. So when 0 is added to the bag, it contains 0 plus the 1, 2, 3, 4 numbers. So they are natural numbers. So natural numbers plus whole number, this 0 becomes the whole number. So whole number is represented by the symbol W. W, yes, sir. Yes. Now you might begin with picking up only natural numbers 1, 2, 3. You know that this list goes on forever. That means there is no ending because continuously increasing number by every time by a step of 1. So your bag contains infinitely many natural numbers. Yes, sir. So recall that this is denoted by the letter N. So what you have to remember, whenever we capital letter N is used, it indicates the natural number. Yes, sir. Now turn and walk all the way back to pick up 0. That is from 4, come back to 3, 2 and 1, then pick up the 0. Now you have the whole numbers plus the 0, and that is called the whole number. Sir, that is 30, 40, 20, like that, sir? No. See, 1, 2, 3, 4, we have gone up to several thousand, is it not? Yes. For that, if 0 is added, it is called whole number. No. 0 we have to add to 1, 2, 3. Okay. Starting number was 1, 2, 3, it is natural number. Yes, sir. That is N. But starting number is 0, then 0, 1, 2, 3, etc. That becomes whole number. Yes, sir. So whole number means it is natural numbers plus 0. Okay. So 0 plus natural number is called the whole number. Okay. Okay, sir. So now we have learned 2 numbers. One is called natural number. Natural number is 1, 2, 3, 4, 5, 6. Only positive numbers. Okay. These are called counting numbers. Yes, sir. Whole number means it includes all counting numbers and 0 also.
Okay. If 0 is not there, remaining positive number is called the natural number. Natural numbers. Okay, Ah. sir. 0 plus all natural numbers becomes whole number. That is indicated by letter W. Okay, sir. Yes, sir. So natural numbers are just counting numbers. Counting numbers always start from 1 and continue in steps of 1, giving 2, 3, 4, 5, etc. Ah, And at the end, we write a symbol called infinity, okay. which is like a number 8 written horizontally, that kind of a symbol. Okay. So infinity is not a number. Okay. It is a symbol to represent our inability to indicate very large numbers. Okay, sir. Similarly, we can have minus infinity also. When you go to -1, -2, -3, -4 like that, Mm. again the negative large number is also a negative infinity. That is a too large number. Okay, sir. So whole numbers include all natural numbers or all counting numbers plus 0. Okay. So W is 0, 1, 2, 3, 4, 5, infinity. All this becomes the whole number. Okay, sir. So whole number includes an extra 0 Ah, to all the natural numbers that we have. okay. Okay, sir. So next page, if I enlarge, see now stretching in front of you are many negative integers, because we have first gone up to 4 and come back, picked up the 0. Mm. Now in front of us, there are so many negative numbers are there, -1, -2, -3 also. So you put all the negative numbers also into the same bag. In the first step, in the bag, you have collected 1, 2, 3, 4, 5 up to infinity. Then in the return journey, we picked up 0. Now we can, continuing in the opposite direction, we can pick up -1, -2, -3, etc. and put it into the bag. Now this, that is positive numbers, 0 and negative numbers, all the three put together is called integers. Integers. Okay. Integers. Integer is denoted by Z, Okay. letter Z. N is for natural number, W for whole number, Z for integers. Mm. So integers contain the natural numbers plus 0 plus negative numbers, or integer numbers contain whole numbers plus negative numbers. Okay. Whole numbers. Now here, are there some numbers still left on the line? He is asking the student in the lesson. Now the sketch what I showed, I have put only the whole numbers. Mm. So there are no numbers left because we have picked up everything. But in his diagram, he has added -1/3, half, 3/4, etc. So these things are there. That is like half, 3/4, and even. So this, though he has not written, it is given here. It is -2005/2006. So these numbers also, if you add it to the bag in which you are collecting, then what happens? All these collections now become rational numbers. Okay. That is, we had the natural numbers first 1 to infinity. Then 0 added, it becomes whole number. Then negative numbers, natural numbers added, becomes integers. Okay. Now, if you add all the fractions in between, like quarter, 3/4, half, 3/8, 5/12,
2005 by 2006, like that. Then everything put together becomes rational numbers. Okay, sir. So here, rational numbers he will represent by the letter Q, because it comes from the word quotient, he says. Yes, sir. So he is giving an example. Suppose letter R is a rational number. Okay. It is a rational number means it must be able to return in the form of P by Q. That is some number divided by some number. Yes, sir. If you can write, that is called rational number. Where P and Q are integers, but Q should not be 0. Why? Because Q is in the denominator. Now, Yes, sir. anything divided by 0 is what? 0, infinity. Infinity. Provided that anything itself is not 0. Yes, sir. That is, P by Q is infinity Yes, sir. if Q is 0, but P is not equal to 0. What happens if P is also equal to 0? 0. 1, 1, 1. No. So actually, that was the mathematics to prove that 20 is equal to 40. Because 20 into 0 is equal to 0, 40 into 0 is equal to 0. Therefore, 20 is equal to 40. That way, 0 divided by 0 is not a number again. Yes, sir. In the calculator, if you Okay. enter 0 divided by 0, what it will show? 0. It won't show. It won't show 0, 0. sir. No. 0 divided by 0. It will say error. No. Huh? Okay. What did it show? Yes, sir. Say Error. for infinity we have a symbol, but for 0 by 0 we don't have a symbol, but we call it as indeterminate. Yes, sir. Indeterminate. Okay, sir. Determinate means the value which you can find. Yeah. Indeterminate means value we cannot find. Yes, sir. So 0 by 0 is called as indeterminate. Indeterminate. So here important thing is 0 divided by x is equal to 0 if x is not 0. Okay. That is, numerator can be 0, denominator can be any number other than 0. Then we get 0. Okay. So 0 divided by 2 is Okay. 0. 0 divided by 17 is 0. 0 divided by 100 is 0. Yes, sir. Whereas 2 divided by 0, 3 divided by 0, 100 divided by 0, they are all infinity. Yes, sir. And 0 divided by 0 is called indeterminate. Yes, sir. Indeterminate means value we cannot find. Yes, sir. So calculator, if you type enter 0 divided by 0, it will show error or letter E it will say. That means it is not a operation which you can perform. Yes, sir. In mathematics. Notice that all numbers now in the bag can be written in the form of P by Q. Yes, sir. It is there in the book. So where P and Q are always integers and Q is not 0. Okay. The example is says minus 25 can be written as minus 25 divided by 1. Okay. So P is minus 25, Q is 1. So this is the number minus 25. Therefore, we can write as a numerator and denominator. Okay, sir. Probably he could have also written minus 50 by 2. Minus 50 by 2 is also 25. Okay. Minus 75 by 3.
is also minus 25. Minus 20, minus 100 divided by 4. Minus 25. Like that we can write. So any number we can write it as a numerator divided by a denominator. Okay. Sir, they're all rational numbers, sir. Minus 25, minus No. See, rational numbers include all our natural, rational numbers include the natural numbers plus 0 plus negative numbers plus the fractions which are coming there. Okay, sir. Earlier fractions we were not considering. We were only taking whole numbers like 1, 2, 3, 4 or minus 1, minus 2, 3 like this. Yes, sir. Now 0.875, 0.5, 0.25 or 1 by 8, 5 by 8, 3 by 8 like this. The fractions when added it becomes rational numbers. Okay, sir. Okay, sir. Sir, then minus 25 is natural number, sir. See what happens here is like this. Minus 25 is not a natural number, it is a negative number. Okay. Natural numbers are only positive. Okay, sir. So, but 25 is a rational number. Minus 25 is a rational number. 1283 is a rational number because it can be written in the form of P by Q. Okay, sir. Where Q cannot be 0. Yes, sir. So rational number is a whole number. That is 0 is also a rational number. Okay, sir. 1, 2, 3, 4, 5 is also a rational number. Yes, sir. So rational number includes the natural numbers, whole numbers, and also the negative numbers. Okay, sir. So you know that rational number do not have a unique representation in the form of P by Q. See, all numbers we cannot write exactly like P by Q. Because see 1 by 2 is okay. 47 by 94 like that. But there were numbers where that exact numerator by denominator they need not be round numbers like that. Yes, sir. So PQ by Q is a rational number. When we represent P by Q on a number line, assume that Q is not 0. Okay. P and Q have no common factors. Okay. That means 24 by 2 is not a rational number because we can cancel by 2 and it will become different number. Yes, sir. So 6 by 8, Okay. there is common factor. So Yes, 6 by 8 can be reduced to 3 by 4 3 by 4. like that. It is a rational number. 3 by 4 means it is a rational number. Rational number. So P and Q have no common factors other than 1. So common factor can be only 1. Yes, sir. So on the number line, among the infinitely many fractions equivalent to half, we will choose half to represent all of them. So that's why I told you earlier, minus 25 can be written as minus 25 by 1. Yes. Minus 50 by 2. Yes. Minus 75 by 3. Yes. Minus 100 by 4. Yes. But when you remove these common factors, keeping only the denominator as 1, then minus 25 by 1 only is the rational number. Like that it becomes. Yes. So in fraction also, 1 by 2, 2 by 4, then 6 by 12, 8 by 16, all reduced to half. Rational numbers. Yeah, that half is the rational number. Yes, sir. Now, here is giving some examples. Are the following statements true or false? Give reasons for your answer. Every whole number is a natural number. Is it true or false? Every whole number is a natural number. Is it true or false? True, sir. It is not true because natural numbers are
1, 2, 3, 4, 5, 6 like that. Whole number includes 0. So natural number is a whole number. Okay. All natural, every natural number is a whole number. Okay. But reverse is not true. Yes, sir. It is something like ಬೆಳ್ಳಗಿರುವುದೆಲ್ಲ ಹಾಲಲ್ಲ. Halala. Okay, sir. ಹಾಲು ಬೆಳ್ಳಗಿದೆ. ಆದ್ರೆ ಬೆಳ್ಳಗಿರೋದೆಲ್ಲ ಹಾಲಲ್ಲ. Yes, sir. So it is like that. So all whole numbers, a whole number, natural number is a whole number. Yes, sir. But whole number is not a natural number because a particular case 0 we have to exclude. Okay. Every integer is a rational number. Is it true or false? Yes, sir. Every integer. Yeah, because rational number includes all positive numbers, negative numbers, and 0. Yes, sir. Third one, every rational number is an integer. Yes, sir. No, you cannot say because there the fractions will come in. No. Yes, See, 3 by 5 Hmm. is not a integer. Integer. Okay, Integer means again it is round figure. Yes, sir. So this fraction means it is called rational number. Yes, sir. Example 2. Find 5 rational numbers between 1 and 2. Between 1 and 2, can we write 5 rational numbers? Yes, sir. 1 by 4, 1 by 2, 1 3 by 4. Like that. Yes, sir. 1 plus quarter, 1 plus 1/3, 1 plus 1/5, 1 plus half, 1 plus 3/4. Yes, sir. Any of that which comes up to 1.99999. Yes, sir. So provided we can write them as a numerator and denominator. So we can 5 examples we can write. Yes, sir. So he is giving some solution. Recall that to find a rational number between R and S, you can add R and S and divide by sum by 2. Andre he is trying to find the midpoint. Yes, sir. A plus B by 2. Yes, sir. If number is 2 and 4, adding 2 plus 4 is 6 by 2 is 3. We get the midpoint. Yes, sir. You can proceed like this to find more rational numbers. Yes, sir. So example he has given there. Hmm. Is it visible there? Yes, sir. Visible. What are the numbers there? 5 by 4, 11 by 8, 13 by 8. Now again, without enlarging, I can see 5 by 4, 11 by 8, 13 by 8, and 7 by 4. Yes, sir. Sir, how did they get 5 by 4, sir? No, 5 by 4 means 1 and quarter, you know. Okay. 4 by 4 is 1. 1 plus quarter is 5 by 4. Okay. Similarly, 1 plus 3 by 8 Yes. is 11 by 8. 1 plus 3 by 8, sir? Alva? 8 Oh. remove ಮಾಡಿಬಿಟ್ರೆ ಉಳಿದಿದ್ದು 3 ತಾನೆ. 11 by 8. Similarly, ಇದರಲ್ಲಿ 8 plus 5. So it is 1 plus 5 by 8. Yes, sir. That Yes, is 30, that is 13 by 8. Yes, sir. 7 by 4 is 1 plus 3 by 4. Yes, sir. ಅಲ್ವಾ? ಹೌದು ಸರ್, ಹೌದು ಸರ್. ಆದ್ರೆ ನನ್ಗೆ ಏನ್ ಡೌಟ್ ಅಂದ್ರೆ ಇಲ್ಲಿ ಮಕ್ಳು ಕೇಳ್ಬಿಡ್ತಾರಲ್ಲ ಸರ್, 11 by 8, 5 by 4 ಹೆಂಗ್ ಬರುತ್ತೆ ಮೇಡಮ್, 5 by 4 ಹೆಂಗ್ ಬರುತ್ತೆ, 11 by 8 ಹೆಂಗ್ ಬರುತ್ತೆ? ಅದನ್ನ 11 by 8 ನನ್ಗೆ ಹೆಂಗ್ ಅಸ್ಯೂಮ್ ಮಾಡ್ಕೊಳಕ್ ಆಗುತ್ತೆ ಸರ್ 3 by 8 ಅಂತ? ಅಲ್ಲ, ಬಾಗ್ಸ್ಬೇಕಲ್ಲ. ಈಗ 5 by 4 ಇದೆ, 5 ಬಾಗ್ಸಿ ಡಿವೈಡ್ ಮಾಡಿ, 4 ಒಂದ್ಲಿ 4, 1 ರಿಮೈಂಡರ್ ಉಳಿಯುತ್ತೆ. 1 divided by this 4 is the what we have added to 1. Yes, sir. ಸರ್ ಇದು 3 by 8 ಹೆಂಗ್ ಬರುತ್ತೆ ಸರ್? 3 by 8 ಅದೇ 11 ಇದೆಯಲ್ಲ, 11 by 8 ಇದೆ. 11 ಅನ್ನ 8ರಿಂದ ಬಾಗ್ಸಿ.
ಹಾ 1 ಟೈಮ್ ಹೋಗುತ್ತೆ, ಹಾ 3 ಉಳಿಯುತ್ತೆ. ಹಾ ಸೊ 3/8 ಉಳಿತು. ಹಂಗಲ್ಲ ಸರ್, ನನ್ಗೆ ಏನ್ ಡೌಟ್ ಇದೆ ಅಂದ್ರೆ ಇಲ್ಲಿ 11/8 ಹೆಂಗೆ ನಮ್ಗೆ ಹೆಂಗ್ ಅಸ್ಯೂಮ್ ಮಾಡ್ಕೊಳಕ್ 11/8 ಅಂತ? ಇಲ್ಲ ಇವನ್ ಸುಮ್ನೆ ಕೊಟ್ಟಿಯಾನೆ. ಸಪೋಸ್ ಇದರ ನಂಬರ್ ಇದ್ರೆ ಓಕೆ ಹೇಗೆ ಅಂತ ತೋರ್ಸಿಯಾನೆ. ಓಕೆ ಅದರಿಂದ ನೀವು ಆಕ್ಚುಯಲ್ ಕಂಡು ಹಿಡಿಬೇಕಾದ್ರೆ ಏನಾಗುತ್ತೆ, 11/8 ಅಂದ್ರೆ 11 ಅನ್ನು 8ರಿಂದ ಭಾಗಿಸೋದು. ಹಾ 3 ಅವಾಗ ರಿಮೈಂಡರ್. 1 ಪ್ಲಸ್ ಅಲ್ಲಿ 3/8 ಬರುತ್ತೆ. ಓಕೆ ಸರ್. ಹಾಗೆ 13/8 ಬರೋದ್ರೆ ಏನಾಗುತ್ತೆ, 1 ಪ್ಲಸ್ 5/8 ಆಗುತ್ತೆ. ಎಸ್ ಸರ್. ಹಾಗೆ 7/4 ಅಂದ್ರೆ 1 ಪ್ಲಸ್ 3/4 ಅಂತ ಆಗುತ್ತೆ. ಓಕೆ ಸರ್. Now he says there is another option, that is one answer he has given there. Yes. Find all the 5 rational numbers in one single step. If you want 5 numbers, we write 1 and 2 as rational numbers with denominators of 5 plus 1. So ಅಂದೇನಾಗುತ್ತೆ ಅಲ್ಲಿ, ಇದು ಏನ್ ಪ್ರಾಬ್ಲಮ್ ಇತ್ತು ಅಲ್ಲಿ? We write 1 ಮತ್ತೆ 2 ಮಧ್ಯ ಎಷ್ಟು rational numbers 1 and 2 ಹೇಳ್ತಿಯಾನೆ. ಸೊ 1 ಗೆ 6/6 ಅಂತ ಬರಿಬಹುದು, ಹೌದು. 2 ಗೆ 12/6 ಬರಿಬಹುದು. ಹಾಗೆ 3 ಬೇಕು ಅಂದ್ರೆ 18/6, 4 ಬೇಕು ಅಂದ್ರೆ 24/6, 5 ಬೇಕು ಅಂದ್ರೆ 30/6. ಹಾಗಾಗತ್ತೆ. ಸೊ ಮೇಲ್ಗಡೆ ಈಗ ಎಷ್ಟಾಯ್ತು, ನಾವು ನಂಬರ್ 1 ಗೆ 6/6 ತಗೊಂಡಿದೀವಲ್ಲ, ಈಗ ಮೇಲ್ಗಡೆ ಒಂದೊಂದೇ ಆಡ್ ಮಾಡ್ಕೊಂಡು ಹೋಗ್ತಾನೆ. ದಟ್ ಮೀನ್ಸ್ 7/6, 8/6, 9/6, 10/6, 11/6. ಅದಾದ್ಮೇಲೆ 12/6 ಅಂದ್ರೆ 2 ಆಗತ್ತೆ. ಸೊ ಇನ್ ಬಿಟ್ವೀನ್ ನಮಗೆ 7/6, 8/6, 9/6, 10/6, 11/6, 5 ಬಂತು. So these 5 numbers are the rational numbers. That is 7/6. Now 8/6 ಅಂದ್ರೆ ಏನಾಯ್ತು, ಅಲ್ಲಿ there is a common factor 4/2. 4/3 ಅದು ಬರುತ್ತೆ. 9/6 ಅಂದ್ರೆ ಕಾಮನ್ ಫ್ಯಾಕ್ಟರ್ ಇದೆ, ಸೊ 3/2 ಆಗುತ್ತೆ. 10/6 ಅಂದ್ರೆ 5/3 ಬರಿತೀವಿ. 11/6 ಏನು ಮಾಡಕ್ಕಾಗಲ್ಲ, ಹಂಗೆ ಬರಿಬೇಕು. Remark: notice that in example 2 you are asked to find 5 rational numbers between 1 and 2. But you must have realized that in fact there are infinitely many rational numbers between 1 and 2. ಅಂದ್ರೆ ಬರೀ 6 ಪಾರ್ಟ್ ಮಾಡೋದ್ರ ಬದಲು 100 ಪಾರ್ಟ್ ಮಾಡ್ಬೋದು, 1000 ಪಾರ್ಟ್ಸ್ ಮಾಡ್ಬೋದು. ಜಾಸ್ತಿ ಪಾರ್ಟ್ಸ್ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು. ಸೊ ದೇರ್ ಆರ್ ಇನ್ಫೈನೈಟ್ ನಂಬರ್ ಆಫ್ rational numbers are there between any 2 given rational numbers. So whether it is 0 and 1, 1 and 2, 2 and 3, or half and 3/4, whatever we take, we find there are infinite number of rational numbers. So let us look at the number line again. You have picked up all the numbers. No, he is asking question. We have not collected all of them because now in fractions collect madilla. Positive numbers collect ಮಾಡ್ಕೊಂಡ್ವಿ, 0 collect ಮಾಡ್ಕೊಂಡ್ವಿ, ನೆಗೆಟಿವ್ ನಂಬರ್ಸ್ ತಗೊಂಡ್ವಿ. So not yet. The fact is that there are infinitely many more numbers left on the number line. That means ಅಲ್ಲಿ ನಮಗೆ ಕಣ್ಣಿಗೆ ಕಾಣದಂತ ಹೋಲ್ ನಂಬರ್ಸ್ ಏನಿದೆ ಅದನ್ನೆಲ್ಲ ಎತ್ಕೊಂಡ್ವಲ್ಲ, ಅಲ್ಲಿ ಈ ಫ್ರಾಕ್ಷನ್ಸ್ ಬರುವಂತದ್ದು ತುಂಬಾ ಬೇಕಾದಷ್ಟಿದೆ. There are gaps in between the places of the numbers which has been picked up, and not just 1 or 2 but infinitely many. ಮುಂದಕ್ಕೆ ಏನಿದೆ ಓದಿ, ನನಗೆ ಕಾಣ್ತಾ ಇಲ್ಲ ಇಲ್ಲಿ. Let us take a look at the number line again. Have you picked all the numbers? Not yet.
The fact is that there are infinitely many more numbers left on the number line. There are gaps in between the places of numbers you picked, and not just one or two, but infinitely many. The amazing thing is that there are infinitely many numbers lying between any two gaps of these two. That means there are infinitely two large numbers are there anta. So lesson continues. Let us take a look at the number line again. Have you picked up all numbers? Not yet. So just a continuation purpose, I have put the same thing only. So amazing thing is that there are several numbers lying between any two of these gaps. Okay. So we are left with the following questions. What are the numbers that are left on the number line card? ಈ ಪಿಕಪ್ ಮಾಡದೇ ಇರೋದು ಯಾವ ನಂಬರ್ ಇದೆ? ಹೌ ಡು ವಿ ಅದು ಮುಂದಕ್ಕೆ ಹೇಳ್ತಾನೆ ನೀವೇ ಕ್ವಶನ್. ಇಟ್ ವಿಲ್ ಬಿ ಆನ್ಸರ್ಡ್ ಇನ್ ದ ನೆಕ್ಸ್ಟ್ ಸೆಕ್ಷನ್ ಹಾಕಿ ಅಂತ ನೋಡಿ. ಈಗ ಕ್ವಶನ್ ಕೇಳ್ತಾ ಇದ್ದಾನೆ ಅವನು. ಸೊ ಅದಕ್ಕೆ ಆನ್ಸರ್ ಈಗಲೇ ನಾವು ಹೇಳಿರ್ಬೇಕು ಅಂತ ಇಲ್ಲ. ಹೇಳ್ಬೇಕು ಅಂತ ಯಾವಾಗ ನಮ್ಗೆ ಆಗ್ಲೇ ಸಬ್ಜೆಕ್ಟ್ ಗೊತ್ತಿದ್ರೆ ಹೇಳ್ಬೋದು. ಸೊ ವಾಟ್ ಆರ್ ದಿ ನಂಬರ್ಸ್ ದಟ್ ಆರ್ ಲೆಫ್ಟ್ ಆನ್ ದ ನಂಬರ್ ಲೈನ್ ಕಾರ್ಡ್? ಆ ಕ್ವಶನ್ಗೆ ಇನ್ನು ನಮ್ಗೆ ಉತ್ತರ ಸಿಕ್ಕಿಲ್ಲ. How do we recognize them? That is, how do we distinguish them from the rational numbers? These questions will be answered in the next section. So ಇಲ್ಲಿ ಆಕ್ಚುಲಿ ಕಲ್ತ್ಕೊಳ್ಬೇಕಾದ್ರೆ ಈ ಪೋರ್ಷನ್ಸ್ ನಮಗೆ ಬೇಕೇ ಇಲ್ಲ. ಬಿಕಾಸ್ ಫಸ್ಟ್ ಇದನ್ನ ಗೊತ್ತಿಲ್ಲ ಇರೋದನ್ನ ಕೇಳಿ ಅದಕ್ಕೆ ಆನ್ಸರ್ ಕಡಿಯೋದಕ್ಕೆ ಆಗಲ್ಲ. ಅದು ಯಾವಾಗ ಸ್ಟೂಡೆಂಟ್ಸ್ಗಳು ಇನ್ನು ಬೇರೆ ಇನ್ನೆಲ್ಲರೂ ಟ್ಯೂಷನ್ಗೆ ಹೋಗಿ ಅಲ್ಲಿ ಅವರು ಕಲ್ತ್ಕೊಂಡು ಬಂದು ಇದು ಮಾಡಬೇಕು. ಹೀಗೆ ಒಬ್ಬ ಬಿ ಸ್ಟೂಡೆಂಟ್ ಬಂದಿದ್ದ ನನ್ನ ಹತ್ರ. ಅವನಿಗೆ ಕೆಲವು ಹೇಳ್ಕೊಟ್ಟೆ. ಅವನು 5 ಮಾರ್ಕ್ಸು 3 ಮಾರ್ಕ್ಸ್ ತಗೊಂಡು ಫೇಲ್ ಆಗಿದ್ದ 100ಕ್ಕೆ. ನನಗೂ 3 ಮಾರ್ಕ್ಸ್ ಸರ್. ನನಗೂ 3 ಮಾರ್ಕ್ಸ್ ಸರ್ ಇಂಜಿನಿಯರಿಂಗ್ ಅಲ್ಲಿ. ಹೌದಾ? ಸೆಕೆಂಡ್ ಸೆಮಿಸ್ಟರ್ 3 ಮಾರ್ಕ್ಸ್ ಬಂತು ಸರ್. ಆಮೇಲೆ ನನ್ನ ಹತ್ರ ಪಾಠ ಹೇಳಿಸ್ಕೊಂಡ. ಆಮೇಲೆ ಈ ರೋಟ್ ಮಿ ಲೆಟರ್. ಈ ಗಾಟ್ 100 ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ 1 ಅಂಡ್ 88 ಇನ್ ಮ್ಯಾಥಮೆಟಿಕ್ಸ್ 2. ಅಂದ್ರೆ ಅವನು ಸುಮ್ಮನೆ ಹೇಳಿಸ್ಕೊಳ್ಳೋದು ಒಂದೇ ಅಲ್ಲ, ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಬಿಕಾಸ್ he was from Mangalore actually. He failed in mathematics 1, mathematics 2. Yes, he came and stayed with his cousin in Yeshwantpur. And daily he was coming for attending class. At that time the internet alla irlilla, so I was doing classes in Malleshwaram there. Yes, so pakdal ಕೂರಿಸ್ಕೊಂಡೆ ಹೇಳಿಸ್ಕೊಡ್ತಾ ಇದ್ದೆ, ಒಬ್ಬೊಬ್ಬರಿಗೂ ಹೇಳ್ಕೊಡ್ತಾ ಇದ್ದೆ. I was not waiting for the number of people to form a batch. ಸೊ ಅವನು ಬೆಳಗ್ಗೆ ನಮ್ಮ ಹತ್ರ ಪಾಠ ಹೇಳಿಸ್ಕೊಂಡು ಹೋದ್ರೆ ಇಡೀ ದಿವಸ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋನು. ಯಾಕಂದ್ರೆ ಅವನಿಗೆ ಬೇರೆ ಕೆಲಸ ಇಲ್ಲ. ಎಸ್ ಕಮ್ ಫಾರ್ ಓನ್ಲಿ ಫಾರ್ ಲೆಸನ್ ಪರ್ಪಸ್. ಸೊ ನೆಕ್ಸ್ಟ್ ತಗೊಂಬಂದು ನಂಗೆ ತೋರ್ಸೋನು, ಇಷ್ಟು ಮಾಡಿದ್ದೀನಿ, ಹೀಗೆ ಎಲ್ಲದು ಗೊತ್ತಾಗಿದೆ ಹೀಗೆ ಅಂತ. ಸೊ ನಾನು ಪಾಠ ಮಾಡುವಾಗ ಕೇಳ್ತಾ ಇದ್ದೆ, ವೆದರ್ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್ ವಾಟ್ ಎವರ್ ಯು ಕವರ್ಡ್ ಸೋ ಫಾರ್, ಏನಾದರೂ ಡೌಟ್ಸ್ ಇದೆಯಾ ಅಂತ. ಸೊ ಆಕ್ಚುಲಿ ವಾಟ್ ಎವರ್ ಐ ಟೀಚ್ ದೇರ್ ವಿಲ್ ಬಿ ಅಬ್ಸಲ್ಯೂಟ್ಲಿ ನೋ ಸ್ಕೋಪ್ ಫಾರ್ ಎನಿ ಡೌಟ್ಸ್ ಟು ರಿಮೈನ್, ಬಿಕಾಸ್ everything will be explained correctly, clearly, completely. If something is not clear, it will be coming in the next moment only, because everything simultaneous agi include madakagalla. It will come little by comes. But books ಬರ್ದಿರೋರು ಅವರು ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದವ್ರು ಬರ್ದಿರೋದಲ್ಲ, ಏನೋ ಒಂದು ಬರಿಬೇಕು ಬರ್ದಿರ್ತಾರೆ, ಐಡಿಯಾ ಕೊಟ್ಟಿರ್ತಾರೆ. ಹಾಗಾಗಿ ದೇ ಮೇಡ್ ದಿ ಬುಕ್ಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. Now exercise 1, ಇಲ್ಲಿ ಎಕ್ಸರ್ಸೈಸ್ ಕೊಟ್ಟಿಯಾನೆ. Is 0 a rational number? Can you write it in the form of P by Q, where P and Q are integers and Q is not equal to 0? 0 is not a rational number. ಯಾಕೆ? ಯಾಕೆಂದ್ರೆ 0 by 0 ಎರರ್ ಅಂತ ತೋರಿಸುತ್ತೆ. 0 by 0 ಆಗಬಾರ್ದಲ್ಲ, Q cannot be 0 ಇದೆಯಲ್ಲ. So 0 by 1, 0 by 2, 0 by 3, 0 by 4, 0 by 5 ಎಲ್ಲ ಬರೀಬಹುದು. Yes sir. So therefore it is a rational number. Yes sir. Find 6
rational numbers between 3 and 4. 3 and 4, 3 and 4, 6 ಅದ್- rational. ಅದನ್ನ ನೀವು ಬರಿಬಹುದು ಈಗ. ಯಾಕೆ 3 ಇಲ್ಲಿ 1/2. 6 ಬೇಕಾಗಿದೆ. ಸೊ ಹ್ಮ್. 6 ಹ್ಮ್. ಇನ್ನೊಂದು 6 24/6. ಹ್ಮ್. ಸೊ 18/6 ಆದ್ಮೇಲೆ 19/6, 20/6, 21/6, 22/6, 23/6 ಬರುತ್ತೆ. Yes, sir. ಗೊತ್ತಾಯ್ತು. 6 ರ್ಯಾಷನಲ್ ನಂಬರ್ಸ್ ಅಂದ್ರೆ ನೀವು 3 into 6 ಮಾಡಿದೀರಾ, ಮತ್ತೆ 4 into 6 ಮಾಡಿದೀರಾ. ಹಾ 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 ಆಮೇಲೆ 24 ಬರುತ್ತೆ. ಸೊ 6 ರ್ಯಾಷನಲ್ ನಂಬರ್ಸ್ ಬರುತ್ತೆ. ಸಿಮಿಲರ್ಲಿ ಸಪೋಸ್ ಯು ವಾಂಟ್ 8 rational numbers ಅಂದ್ರೆ 8 into 3 ಮಲ್ಟಿಪ್ಲೈ ಮಾಡ್ಕೋಬೇಕು. ಎಸ್ ಸರ್. 8 into 4 ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 24/3 24/8 32/8. ಎಸ್ ಸರ್. ಹಾಗೆ ಸ್ಟೇಟ್ ವೆದರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್. ಎವ್ರಿ ನ್ಯಾಚುರಲ್ ನಂಬರ್ ಈಸ್ ಎ ಹೋಲ್ ನಂಬರ್. ನೋ. ಯಾಕೆ? ಬಿಕಾಸ್ ಎವ್ರಿ ಹೋಲ್ ನಂಬರ್ ಇಸ್ ಅ ನ್ಯಾಚುರಲ್ ನಂಬರ್. ಅಲ್ಲ ಹಾಗೆ. ಓಕೆ ಎವ್ರಿ ನ್ಯಾಚುರಲ್ ನಂಬರ್ ಇಸ್ ಎ ಹೋಲ್ ನಂಬರ್. ಎಸ್ ಸರ್. ಬಟ್ ಎವ್ರಿ ಹೋಲ್ ನಂಬರ್ ಇಸ್ ನಾಟ್ ಎ ನ್ಯಾಚುರಲ್ ನಂಬರ್. ಓಕೆ, ಬಿಕಾಸ್ 0 ಇನ್ಕ್ಲೂಡ್ ಆಗುತ್ತೆ. 0 ಇನ್ಕ್ಲೂಡ್ ಆಗುತ್ತೆ ಅಲ್ಲಿ. ನ್ಯಾಚುರಲ್ ಅಲ್ಲಿ 0 ಇನ್ಕ್ಲೂಡ್ ಆಗಲ್ಲ. ಓಕೆ ಸರ್. ಸೊ ನ್ಯಾಚುರಲ್ ನಂಬರ್ ಈಸ್ ಎ ಹೋಲ್ ನಂಬರ್. ಎಸ್ ಸರ್. ಬಟ್ ಹೋಲ್ ನಂಬರ್ ನೀಡ್ ನಾಟ್ ಬಿ ಎ ನ್ಯಾಚುರಲ್ ನಂಬರ್. ಎಸ್ ಸರ್. ಎವ್ರಿ ಇಂಟಿಜರ್ ಈಸ್ ಎ ಹೋಲ್ ನಂಬರ್. ಎಸ್ ಸರ್. ನೋ. ಅಲ್ಲಿ ನೆಗೆಟಿವ್ ಬಂದ್ಬಿಡ್ತು. ನೆಗೆಟಿವ್ ಬರುತ್ತೆ. ನೆಗೆಟಿವ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ದಿ ಹೋಲ್ ನಂಬರ್ಸ್. ಎಸ್ ಸರ್. ಎವ್ರಿ ರ್ಯಾಷನಲ್ ನಂಬರ್ ಈಸ್ ಎ ಹೋಲ್ ನಂಬರ್. ನೋ. ನೋ ಸರ್. ಅಲ್ಲಿ P/Q ತರ ಬರೀಬೇಕು. ಓಕೆ. ವೇರ್ Q is not 0. Yes sir. So every rational number is a whole number. Whole number ಆಗಲ್ಲ. Every whole number is a rational number ಆಗುತ್ತೆ. Yes sir. Okay. Every whole number is a rational. Okay. So is 0 a rational number? Can you write it in the form of P/Q where Q is not 0? Q is not 0 means 1/0. 1/0 ಅಲ್ಲ, 0/1. 0/1. ಕೆಳಗಡೆ 0 ಆಗಬಾರ್ದು. ಓಕೆ ಸರ್. 0/1 ಅಂದ್ರೆ ರಾಷನಲ್ ನಂಬರ್ ಆಗುತ್ತೆ ಸರ್. ಹೌದು, ಬಿಕಾಸ್ ಇಟ್ ಈಸ್ ರಿಟರ್ನ್ ಇನ್ ದಿ ಫಾರ್ಮ್ ಆಫ್ P/Q ವೇರ್ P is 0 and Q is 1. ಎಸ್ ಸರ್. Similarly 0/2 rational number. Q can be 1 2 3 4 5 up to infinity. Yes sir. But P should not be 0, Q should not be 0. ಎರಡು 0 ಆಗ್ಬಿಟ್ರೆ ಅದು ಇಂಡಿಟರ್ಮಿನೇಟ್ ಆಗುತ್ತೆ. Yes sir. ಬರೀ Q 0 ಆದ್ರೆ ಅದು ಇನ್ಫಿನಿಟಿ ಆಗುತ್ತೆ. Yes sir. ಸೊ ಫೈಂಡ್ 6 rational numbers between 3 and 4. ಅದನ್ನು ಮಾಡ್ಬೋದು ಈಗ. 3 into 6 is 18, 4 into 6 is 24. So divided by 6 ಮಾಡಬೇಕು. 24 ಬರುತ್ತೆ. ಡಿವೈಡೆಡ್ ಬೈ 6 ಮಾಡ್ಕೋಬೇಕು. ಆಮೇಲೆ ಮೇಲ್ಗಡೆ ಒಂದೊಂದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗೋದು. ಓಕೆ ಸರ್. ಫೈಂಡ್ 5 rational numbers between 3/5 and 4/5. 15 ಆಗುತ್ತೆ, ಇದು 20 ಆಗುತ್ತೆ. 15/5, 5 3s 5 1s 3, 20/5 4, 3 ಬರುತ್ತೆ ಸರ್. 3 ಮತ್ತೆ 4 ಬರುತ್ತೆ ಸರ್. 5 rational numbers. ಯಾವ್ಯಾವ್ದು ಬರುತ್ತೆ? 3 ಬರಲ್ಲ. ಇಲ್ಲೇನಾಗತ್ತೆ, ಈಗ ನಮ್ಗೆ 5 rational numbers ಬೇಕು ಬಿಟ್ವೀನ್ 3/5 and 4/5. 3/5 ಅಂದ್ರೆ ಎಷ್ಟಾಗತ್ತೆ? 0.6 0.6 0.6. 3/5 ಅಂದ್ರೆ 6/10 ತರ 0.6 ಅದು. ಓಕೆ ಸರ್. 4/5 ಅಂದ್ರೆ 0.8. ಎಸ್ ಸರ್. So between 0.6 and 0.8 we have to find 5.
ಅವಾಗ ಏನಾಗತ್ತಲ್ಲಿ ಈ 5 ಬರೀ ಮೇಲ್ಗಡೆ ಗುಣಿಸಿದ್ರೆ ಸಾಲದು, ಕೆಳಗಡೆನೆ ಗುಣಿಸ್ಕೋಬೇಕು. 15/25 ಆಗತ್ತೆ, ಅಲ್ಲಿ 20/25 ಆಗತ್ತೆ. ಸೊ 15/25 ಆದ್ಮೇಲೆ 16/25, 17/25, 18/25 ಅದು ಬರುತ್ತೆ. 18/25 ಇಲ್ಲಿ 21/25, 22/25. ಅಲ್ಲ ಅಲ್ಲಿಗೆ ನಿಲ್ಲಿಸ್ಬೇಕಲ್ಲ, ಅಲ್ಲಿಗೆ ನಿಲ್ಲಿಸ್ಬೇಕು. 20/25 ನಿಲ್ಲಿಸ್ಬೇಕು, ಅದು ಲಾಸ್ಟ್ ನಂಬರ್. ಓಕೆ ಸರ್. 19/25 ಆಗುತ್ತೆ, ಅವಾಗ 15 ಮತ್ತೆ 20 ಮಧ್ಯೆ ಇದೆ. 15/25 ಸ್ಟಾರ್ಟಿಂಗ್ ನಂಬರ್, 20/25 ಲಾಸ್ಟ್ ನಂಬರ್. ಇನ್ ಬಿಟ್ವೀನ್ ನಮ್ಗೆ 16/25, 17/25, 18/25, 19/25 ಬರುತ್ತೆ. State whether the following statements are true or false. Give reasons for your answer. Every natural number is a whole number. No. ಯಾಕೆ? Because whole number ಗೆ 0 ನು ಆಡ್ ಆಗುತ್ತೆ, ನ್ಯಾಚುರಲ್ ನಂಬರ್ ಅಲ್ಲ, ಬಟ್ ನ್ಯಾಚುರಲ್ ನಂಬರ್ is that way, reverse ಅದು. ನೋ ಇಲ್ಲೇನಾಗುತ್ತೆ, ನ್ಯಾಚುರಲ್ ನಂಬರ್ ಇದೆ ಎವರಿ ಅಂತ ಹೇಳೋದಕ್ಕಾಗಲ್ಲ, ಅದರಿಂದ ನೋ, 0 ಒಂದು ಎಕ್ಸ್ಕ್ಲೂಡ್ ಆಗಿರೋದ್ರಿಂದ. ಎವರಿ ಇಂಟಿಜರ್ ಇಸ್ ಎ ಹೋಲ್ ನಂಬರ್. ನೋ ಸರ್, ನೆಗೆಟಿವ್ ಬರುತ್ತೆ, ಅದು ನೆಗೆಟಿವ್ಸ್ ಬರುತ್ತೆ ಅಲ್ಲಿ. ಲಾಸ್ಟ್ ಲೈನ್ ನನಗೆ ಕಾಣ್ತಾ ಇಲ್ಲ ಇಲ್ಲಿ. ಎವ್ರಿ ರ್ಯಾಷನಲ್ ನಂಬರ್ ಇಸ್ ಅ ಹೋಲ್ ನಂಬರ್. ಟ್ರೂ ಸರ್. ಎವರಿ ರ್ಯಾಷನಲ್ ನಂಬರ್ ಇಸ್ ಅ ಹೋಲ್ ನಂಬರ್ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಅಲ್ಲಿ ನೆಗೆಟಿವ್ ಬರುತ್ತಲ್ಲ ಅಲ್ಲಿ ತಿರ್ಗಾ. ಬಟ್ ಐ ಥಿಂಕ್ ವಿ ಕ್ಯಾನ್ ಟೇಕ್ ಇಟ್, ಎಸ್, ಬಿಕಾಸ್ -25/1 ಎಲ್ಲ ತಗೊಂಡಿದ್ವಿ. ಸೊ P/Q ಬರಿಬೋದು, ವೇರ್ P is a integer, Q is a integer, Q is not 0. ಸೊ ನೆಗೆಟಿವ್ ಸೇರಿಸ್ಕೋಬಹುದು ಅಲ್ಲಿ, ನೆಗೆಟಿವ್ ಸೇರಿಸ್ಕೋಬಹುದು. Then comes irrational numbers. So we saw in the previous section that there may be numbers on the, ಅದು ಓದಿ ಅಲ್ಲಿ ನನಗೆ ಕಾಣ್ತಾ ಇಲ್ಲ. We saw in the previous section that there may be numbers on the number line or not rationals. In this section we are going to investigate these numbers. So far the numbers you have come across are written in the form P/Q, where P and Q are integers and Q is not equal to 0. Yes sir. So you may ask, are there numbers which are not of this form? There are indeed such numbers. ಅಂದ್ರೆ ಇನ್ನು ಆ ತರದ ಬರೆಯಕ್ಕಾಗದೇ ಇರೋದು ಇದೆ ಅಂತ ಹೇಳ್ತಿದ್ದಾನೆ. Yes sir. So ಇಲ್ಲಿ he has given some topic, ಇದು extra information, but we can read. Yes sir. So Pythagoras, the Pythagoreans in Greece, followers of the famous mathematician and philosopher Pythagoras, were the first to discover the numbers which were not rationals around 400 BC. These numbers are called irrational numbers because they cannot be written in the form of ratio of integers. There are many myths surrounding of discovery of irrational numbers by the Pythagorean Hipparchus of Croton. In all the myths, the Hipparchus has an unfortunate end, either for discovering that √2 is irrational or for disclosing the secret about √2 to people outside the secret Pythagorean sect. ಸೊ ಇಲ್ಲೇನಾಯ್ತು ಅಂದ್ರೆ √2 ಅಂದ್ರೆ ನಾವು 1.414 ತರ ಬರಿತೀವಿ. Yes sir. But we are able to write up to 1.414 ಅಂದ್ರೆ 3 decimal place ಗೆ ಬರೆದ್ವಿ ಅಷ್ಟೇ. Yes sir. So it cannot be written as numerator by denominator. Yes. Similarly, value of pi 3.14 ಅಲ್ಲಿ 22/7 ಅಂತ ಬರಿತೀವಿ.
ಮೋಸ್ಟ್ ಆಫ್ ದಿ ಪ್ರಾಬ್ಲಮ್ಸ್ ಅಲ್ಲಿ ಪೈಗೆ 22/7 ಬರಿತೀವಿ ಅಲ್ವೇ? Yes, sir. ಬಟ್ 22/7 ಎರಡನೇ ಡೆಸಿಮಲ್ ಪ್ಲೇಸ್ ಅಲ್ಲೇ ಫೇಲ್ ಆಗ್ಬಿಡುತ್ತೆ. 3.1415926926 ಈ ತರ ಹೋಗುತ್ತೆ. Yes, sir. ಸೊ ನಾವು 10 ಡಿಜಿಟ್ ವರೆಗೆ ಬರಿತಾ ಇದ್ವಿ. 10 ಡಿಜಿಟ್ ಕ್ಯಾಲ್ಕುಲೇಟರ್ ಆದ್ರೆ ಅಲ್ಲಿವರೆಗೆ ತೋರಿಸುತ್ತೆ 3.1415926536. So there are some people who have calculated the value of pi correct to 4000 decimal places also. Andre adu it will not stop till you will not get the numerator by denominator type. Yes, sir. So adu one example. So let us define these numbers. So idu some hints kotta alli. That means you are trying to show that root 2 is not a rational number. That means root 2 cannot be written as p by q, where p and q are integers and q is not 0 anta. Now let us formally define these numbers. Idu last two lines ನನಗೆ ಕಾಣ್ತಾ ಇಲ್ಲ, ನಿಮಗೆ ಕಾಣಿದ್ರೆ ಓದಿ. Let us formally define this number. A number s is called irrational if it cannot be written in the form of p by q, where p and q are integers and q is not equal to 0. That means rational numbers which are not rational are become irrational. Yes, sir. So example ಇಲ್ಲಿ ಕೊಡ್ತಾನೆ √2, √3, √15 pi ನಾನು ನಿಮ್ಗೆ ಹೇಳಿದೆ pi value. Similarly 0.1011011 etc. it continues like that ಅಂತ. Yes, sir. ಅಂದ್ರೆ ಇದು ಅಲ್ಲಿ ಆಕ್ಚುಲಿ ಬರ್ದಿರೋದು ಏನಾಗಿದೆ ಅಂದ್ರೆ ಅವನು ಈ ಬೈನರಿ ನಂಬರ್ನ ಕೊಟ್ಟಿಯಾನೆ. ಫಾರ್ ಎಕ್ಸಾಂಪಲ್ ನಮಗೆ ಈಸಿ ಅರ್ಥವಾಗೋದು ಕೊಡ್ಬೇಕಾದ್ರೆ ಅವನು ಏನ್ ಕೊಡ್ಬೇಕಾಯ್ತು ಅಂದ್ರೆ ಈಗ 1/3 ಬರೆದ್ರೆ ಏನಾಗುತ್ತೆ 0.333333 ಹಂಗೆ ಹೊರಟೋಗುತ್ತೆ. ಹಾ, ಇನ್ಫ್ಯಾಕ್ಟ್ ಮುಂಚೆ ಕ್ಯಾಸಿಯೋದು FX81 ಅಂತ ಕ್ಯಾಲ್ಕುಲೇಟರ್ ಬಂದಿತ್ತು. ಅದರಲ್ಲಿ 3/4 ಹಾಕಿ ಇಂಟು 4 ಮಾಡಿದ್ರೆ ಇಟ್ ವಾಸ್ ನಾಟ್ ಕಮಿಂಗ್ 3. ಯಾಕೆ 3/4 ಅದೆಷ್ಟ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೊಳತ್ತೆ ಬೇರೆ ಇದರಲ್ಲಿ. ಮಲ್ಟಿಪ್ಲೈಡ್ ಬೈ 4 ಮಾಡಿದಾಗ 4 ಈಗಲೇ ಕ್ಯಾನ್ಸಲ್ ಮಾಡಲ್ಲ, ಆಮೇಲೆ ಮಾಡುತ್ತೆ. ಸೊ ಹಾಗಾಗಿ ಏನಾಗೋದು ಇನ್ಸ್ಟೆಡ್ ಆಫ್ ಲೈಕ್ 3 ಇಟ್ ವಾಸ್ ಕಮಿಂಗ್ ಲೈಕ್ 2.999992 ಆ ತರ ಏನೋ ಬರೋದು. That is because of the rounding of the things. The number of digits cut off ಮಾಡ್ಬಿಡುತ್ತೆ ಕೆಲವು ಕಡೆ ಎಲ್ಲ. ಈಗ 1/3 ಇದೆಯಲ್ಲ, 1/3 ಇಂಟು 3 ಮಾಡಿದ್ರೆ ನಮ್ಗೆ ಎಷ್ಟು ಬರಬೇಕು? 1 ಬರಬೇಕು. ಬಟ್ 1 ಬರ್ತಿಲ್ಲ, ನಮ್ಗೇನ್ ಬರೋದು 0.333333999992 ತರ ಬರೋದು. ಬಿಕಾಸ್ 1/3 ನ 0.3333 ಮಾಡ್ಕೊಳುತ್ತೆ. ಇಂಟು 3 ಮಾಡಿದ್ರೆ 0.9999 ಬರುತ್ತೆ. ಪ್ಲಸ್ ಇನ್ನೊಂದೇನು ಅಂದ್ರೆ ಈ ಕ್ಯಾಲ್ಕುಲೇಟರ್ಸ್ ಅಲ್ಲಿ ನಿಮ್ದು ಎಷ್ಟು ಡಿಜಿಟ್ ಕ್ಯಾಲ್ಕುಲೇಟರ್ ಅದು? ಸರ್ ನಾನು ಮೊಬೈಲ್ ಅಲ್ಲಿ ಇಟ್ಕೊಂಡಿದ್ದೀನಿ ಸರ್ ಕ್ಯಾಲ್ಕುಲೇಟರ್. ಮೊಬೈಲ್ ನಲ್ಲಿರೋ ಕ್ಯಾಲ್ಕುಲೇಟರ್. ಓಕೆ, ಈವನ್ ಅಲ್ಲೂ ಕೂಡ ನೀವು ನೋಡ್ಬೋದು. ಅಲ್ಲಿ ಅದರಲ್ಲಿ ಪೈ ಬಟನ್ ಇದೆಯಾ? ಹಾ, ಪೈ ಬಟನ್ ಇದೆ. ಪೈ ಬಟನ್ ಪ್ರೆಸ್ ಮಾಡಿ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ. ಪೈ ಇಲ್ಲ ಸರ್. ಪೈ ಇಲ್ವಾ? ಅಂದ್ರೆ ಅದು ಸಿಂಪಲ್ ಕ್ಯಾಲ್ಕುಲೇಟರ್ ಆಯ್ತು ಅವಾಗ. MC, MR, AC, M+ M- ಇದೆ ಸರ್. ಇಲ್ಲ ಅದ್ರಲ್ಲಿ ಬರೋಲ್ಲ. ಹಾಗಾದ್ರೆ ಅದೇಮ್ ಕ್ಯಾಲ್ಕುಲೇಟರ್ ಬೇರೆ. ಯಾವ್ದಾದ್ರು ಕ್ಯಾಲ್ಕುಲೇಟರ್? ಇದು ಕ್ಯಾಲ್ಕುಲೇಟರ್ ಅಲ್ಲ ಸರ್, ಇದು ಮೊಬೈಲ್. ಅಲ್ಲ, ಗೊತ್ತಾಯ್ತು. ಮೊಬೈಲ್ ಅಲ್ಲಿ ಕ್ಯಾಲ್ಕುಲೇಟರ್ ಆಪ್ ಪ್ರೆಸ್ ಮಾಡ್ತೀರಾ ಅಲ್ವಾ? ಅಲ್ಲಿ ಪ್ರೆಸ್ ಮಾಡಿದಾಗ ಇದು 3.14159265359 ಅದ್ರಲ್ಲಿ ಬರ್ಕೊಳ್ಳಿ, ಪೇಪರ್ ಅಲ್ಲಿ ಬರೀರಿ ಕರೆಕ್ಟ್ ಆಗಿ.
3.14159265359. ಹಾ, ನಾನು ಅದೇ ಹೇಳ್ತಾ ಇದ್ದೆ. ನಾನೇನ್ ಹೇಳ್ತಾ ಇದ್ದೆ? 3.14159265336. ಬಿಕಾಸ್ ನಮ್ ಕ್ಯಾಲ್ಕುಲೇಟರ್ ಅಲ್ಲಿ ದಟ್ ವಾಸ್ ದ ನಂಬರ್ ಆಫ್ ಡಿಜಿಟ್ಸ್. Yes, sir. ಸೊ ನಿಮ್ಮದ್ರಲ್ಲಿ ಇನ್ನೊಂದು ಡಿಜಿಟ್ ಜಾಸ್ತಿ ಇದೆ. ಹೌದು ಸರ್. ಈಗ ಒಂದ್ ಕೆಲಸ ಮಾಡಿ, 5 ಹಾಕ್ಬಿಟ್ಟು ಮೈನಸ್ ಆ ನಂಬರ್ಗಳನ್ನು ಬರೀರಿ. 3.14159265359. ಪೈ ಮೈನಸ್ ಅಲ್ಲೇನು ನಿಮ್ ಕ್ಯಾಲ್ಕುಲೇಟರ್ ಕೊಡ್ತಾ ಇದ್ದು 3.1415. ಪೈ ಮೈನಸ್ 3.14159 926539 659 ಅಲ್ವಾ? 92359 ಅಲ್ವಾ? ಹಾ ಸರ್. ಈಕ್ವಲ್ ಟು ಮಾಡಿ, ಅಲ್ಲಿ 0 ಬರಲ್ಲ. 27 ಮೈನಸ್ 27438 ಬರ್ತಾ ಇದೆ ಸರ್. ಎಷ್ಟು? ಮೈನಸ್ 274387. ಅಂದ್ರೆ ಅದು ಇಂಟರ್ನಲ್ ಏನ್ ಮಾಡ್ತಾ ಇದೆ, ಇನ್ನೂ ಅನದರ್ 6 ಡಿಜಿಟ್ಸ್ ಅಕ್ಯುರಸಿ ಕ್ಯಾಲ್ಕುಲೇಟ್ ಮಾಡ್ಕೊಳುತ್ತೆ. ಗೊತ್ತಾಯ್ತಲ್ವಾ? ಡಿಸ್ಪ್ಲೇ ಮಾಡೋದಕ್ಕೆ ನಮ್ಮ ಹತ್ರ ಅಲ್ಲಿ ಡಿಸ್ಪ್ಲೇ ಸೆಗ್ಮೆಂಟ್ಸ್ ಇದೆಯಲ್ಲ, ಅದು ಲಿಮಿಟೆಡ್. ಹಾಗಾಗಿ ಅದು ಕಡಿಮೆ ತೋರಿಸುತ್ತೆ. ಸೊ ದಟ್ ಈಸ್ ದ ಥಿಂಗ್. ಸೊ ನಾವು ಎಷ್ಟು ಡಿಜಿಟ್ ಪ್ಲೇಸ್ ಹೋಗ್ತೀವೋ ಅಷ್ಟು ನಮ್ಗೆ ಇದು ಬರುತ್ತೆ. ಸೊ ಸಮ್ ಪೀಪಲ್ ಆರ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಆಫ್ ಪೈ ಟು 4000 ಡೆಸಿಮಲ್ ಪ್ಲೇಸಸ್ ಆಲ್ಸೋ. ಮಾಡ್ಬೋದು, ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದು ಮ್ಯಾಥಮೆಟಿಕ್ಸ್ ಕಲ್ತ್ಕೊಂಡ್ರೆ ಬರುತ್ತೆ. ಸೊ ಇಲ್ಲಿ ಇದು 1011 ಇದೆಲ್ಲ ಮಾಡಿರೋದು ಏನಿದೆ, ಇದು ಇವನು ನಮ್ಮ ಡೆಸಿಮಲ್ ಸಿಸ್ಟಮ್ ಅಲ್ಲಿ 1/3 ಅಂದ್ರೆ 0.333 ಬರಿತೀವಲ್ಲ, ಆತರ ಅವನು ಬೈನರಿನಲ್ಲಿ ಮಾಡ್ಯಾನೆ. ಬೈನರಿನಲ್ಲೂ ವೆನ್ ಯು ಡಿವೈಡ್ ಎ ಬೈನರಿ ನಂಬರ್ ಬೈ ಅನದರ್ ಬೈನರಿ ನಂಬರ್, ಅಲ್ಲಿ ನಮಗ್ ಬರೋ ಡಿಜಿಟ್ಸ್ ಏನಿದ್ರು 1 and 0 ಮಾತ್ರ ಬರಬೇಕು. ಸೊ ಇದು ಆತರ ಒಂದು ಎಕ್ಸಾಕ್ಟ್ ವ್ಯಾಲ್ಯೂ ಬರೋಲ್ಲ, ಬಟ್ ಇಟ್ ಕಂಟಿನ್ಯೂಸ್ ಫಾರ್ ನಂಬರ್ ಆಫ್ ಡೆಸಿಮಲ್ ಪ್ಲೇಸಸ್. ಸರ್ ಆದ್ರೆ ಇಲ್ಲಿ 0 ಡಿವೈಡೆಡ್ ಬೈ 1 ಅಂತ ಹಾಕೊಂಡ್ರೆ 0 ಬರ್ತಾ ಇದೆ. ತಿರ್ಗಾ 0 ಡಿವೈಡೆಡ್ ಬೈ 2 ಅಂತ ಹಾಕೊಂಡ್ರೆ 0 ಹೌದು. ಅದೇ ಎನಿ ನಂಬರ್ 0 ಡಿವೈಡೆಡ್ ಬೈ ಎನಿ ನಂಬರ್ ಇಸ್ 0, provided that any number is not 0. Yes sir. Similarly, any number divided by 0 is infinity. Yes sir. If that any number is not 0. But 0 by 0 andre that is called indeterminate. ಈಗ ಇನ್ಫಿನಿಟಿ ಅಂದ್ರೆ ಅದು ಲಾರ್ಜ್ ನಂಬರ್ ಅಂತೀವಿ. ಬಟ್ indeterminate ಅಂದ್ರೆ it need not be large number. Yes sir. It can be a very small number only, but we are not able to calculate the value anta. Yes. We cannot determine anta. Yes. ಅದು ನೀವು ಇಂಜಿನಿಯರಿಂಗ್ ಅಲ್ಲಿ ಇದು ಡಿಗ್ರಿಗೆ ಹೋಗಿದ್ರ ಡಿಪ್ಲೊಮಾನಲ್ಲೇನಾ? ಸರ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಸರ್, ಬಿಇನ. ಮತ್ತೆ ಅವತ್ತು ಡಿಪ್ಲೊಮಾ ಅಂದ್ರೆ ಸರ್ ಕೇಳಿಸ್ಲಿಲ್ಲ ಸರ್, ನಂಗೆ ಬಿಟ್ಬಿಟ್ಟೆ ಸರ್. ಡಿಪ್ಲೊಮಾ ಸೇರಿದ್ದೆ ಬಿಟ್ಬಿಟ್ಟೆ. ಹಾ. ಸೊ ಈಗ ಬಿಇ ಕಂಪ್ಲೀಟ್ ಆಯ್ತಾ ನಿಮ್ದು? ಎಸ್ ಸರ್. ಆಯ್ತು. ಸೊ ಅಲ್ಲಿ ಇದು PUC ನಲ್ಲೇ ಇರುತ್ತಲ್ಲ ಲಿಮಿಟ್ಸ್ ಅಂಡ್ ಕಂಟಿನ್ಯೂಟಿ ಅಂತ ಚಾಪ್ಟರ್. ಸರ್ ನಾನು ತುಂಬಾ ಡಲ್ ಸರ್ ಮ್ಯಾಥಮೆಟಿಕ್ಸ್ ಅಲ್ಲಿ. ನಂಗೆ 35 ಬಂದ್ರೆ ಹೆಚ್ಚು ಸರ್. ನನಗೆ 35 ಅದು ಕ್ರಾಸೇ ಮಾಡಿಲ್ಲ ಸರ್ ನಾನು. ಆಯ್ತು. ಇಲ್ಲ ನೀವೀಗ 100 ತಗೋಬಹುದು, ತೊಂದ್ರೆ ಏನಿಲ್ಲ. ಹಾ ಸರ್. ಓಕೆ. ಸೊ ಈಗ ಮುಂದೆ ಹೋಗೋಣ. ರಿಮಾರ್ಕ್ ಇಲ್ಲಿ ಏನೋ ಒಂದಿಟ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿಯಾನೆ. ರೀಕಾಲ್ ದಟ್ ವೆನ್ ವಿ ಯೂಸ್ ದ ಸಿಂಬಲ್ ದಟ್ ಸ್ಕ್ವೇರ್ ರೂಟ್ ಸಿಂಬಲ್ ಕೊಟ್ಟಿಯಾನೆ, ವಿ ಅಸ್ಯೂಮ್ ದಟ್ ಇಟ್ ಈಸ್ ದಿ ಪಾಸಿಟಿವ್ ಸ್ಕ್ವೇರ್ ರೂಟ್ ಆಫ್ ದಿ ನಂಬರ್ ಅಂತ. ಸಾಮಾನ್ಯವಾಗಿ ಸ್ಕ್ವೇರ್ ರೂಟ್ ಅಂದಾಗ ನಾವು ಪಾಸಿಟಿವ್ ನಂಬರ್ ಬರ್ಕೊಳ್ತೀವಿ, ಆದರೆ ಅಲ್ಲಿ ನೆಗೆಟಿವ್ ನಂಬರ್ ಕೂಡ ಇರುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ 2 ಬರ್ಬೋದು, -2 ಬರ್ಬೋದು. ಯಾಕೆ? ಅದನ್ನ ಸ್ಕ್ವೇರ್ ಮಾಡಿದ್ರೆ -2 ಹೋಲ್ ಸ್ಕ್ವೇರ್ ಇಸ್ ಆಲ್ಸೋ 4, 2 ಸ್ಕ್ವೇರ್ ಇಸ್ ಆಲ್ಸೋ 4. ಸೊ ಸ್ಕ್ವೇರ್ ರೂಟ್ ತಗೊಂಡ್ರೆ ನಮಗೆ 2 ಬರುತ್ತೆ, 1 ವಿತ್ ನೆಗೆಟಿವ್ ಸೈನ್, 1 ವಿತ್ ಪಾಸಿಟಿವ್ ಸೈನ್.
ನಿಮ್ಗೆ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಆನ್ಸರ್ ಮಾಡಿರ್ತೀರಾ. ax² + bx + c = 0 ಫೈಂಡ್ ದಿ ರೂಟ್ಸ್ ಅಂತ ಮಾಡಿದ್ರಾ? ನೆನಪಿದೆ ಸರ್, ಗೊತ್ತಿಲ್ಲ. ಹಾ, ಅಲ್ಲೇನಾಗುತ್ತೆ, ಅಲ್ಲಿ ಫಾರ್ಮುಲಾ ಯೂಸ್ ಮಾಡಿ ಬರಿತೀವಿ ನಾವು. x = -b ± √b² - 4ac / 2a ಅಂತ. ಅಲ್ಲಿ ಪ್ಲಸ್ ಮೈನಸ್ ಇದೆಯಲ್ಲ, ಅದು ±√b² - 4ac ಅಂತಿದೆ ಅಲ್ಲಿ. ಸೊ ನಾವು ಯಾವಾಗ ಇಲ್ಲಿ ಸ್ಕ್ವೇರ್ ರೂಟ್ ತಗೊಂಡ್ರು ದಿ ನಂಬರ್ ವಾಟ್ ವಿ ಗೆಟ್ ವಿಲ್ ಹ್ಯಾವ್ ಎ ± ಸೈನ್ ಅಂತ. ಸೊ √4 ಅಂದ್ರೆ ಆನ್ಸರ್ ಮೇ ಬಿ ಐದರ್ 2 ಆರ್ ಇಟ್ ಮೇ ಬಿ -2. ಇಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂತ ಬರುತ್ತೆ. ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂತ ಬಂದಾಗ ವೆನ್ ವಿ ಕ್ಯಾಲ್ಕುಲೇಟ್ ಸಮಥಿಂಗ್ ಯೂಸಿಂಗ್ ಫಾರ್ಮುಲಾ, ಅದರಲ್ಲಿ ಈ ಪ್ಲಸ್ ಆನ್ಸರು ಮೈನಸ್ ಆನ್ಸರು ಬರುತ್ತೆ. ಆದ್ರೆ ಈ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದ್ದಾಗ, ಸಪೋಸ್ ವಿ ಆರ್ ಡಿಗ್ಗಿಂಗ್ ಎ ವೆಲ್ ಆರ್ ಸಮಥಿಂಗ್ ಲೈಕ್ ದಾಟ್, ಸೊ ಇಷ್ಟು ಡಯಾಮೀಟರು ಇಷ್ಟು ಡೀಪ್ ಅಂತ ನಾವು ಇದು ಮಾಡ್ತೀವಿ. ಅಲ್ಲಿ ಪಾಸಿಟಿವ್ ನಂಬರ್ ಕೊಡ್ಬೇಕೆ ಹೊರ್ತು ಆನ್ಸರ್ನ ಡ್ರಿಲ್ ಎ ವೆಲ್ ಆಫ್ -2 meters ಹೈಟ್ ಅಂತ ಹೇಳಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿ ನಾವು ಆನ್ಸರ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ we find some positive answers and also negative answers. Then we will select only those answers which have physically meaningful value. Which do not have physically meaningful value, we will not take them. So some of the irrational numbers listed above are familiar to you. ಅಂದ್ರೆ √2 √3 ಎಲ್ಲ ನೀವು ತುಂಬಾ ಟೈಮ್ಸ್ ಯೂಸ್ ಮಾಡಿರ್ತೀರಿ. ಸೊ √2 ಅಂದ್ರೆ 1.414, √3 ಅಂದ್ರೆ ಎಷ್ಟು? 1.732. ಹಾಗೆ ಕೆಲವೊಂದು ನಮಗೆ ಜ್ಞಾಪಕ ಇರುತ್ತೆ because we have used. So pi value now we can write up to 10 digits easily because I have written several times 3.1415926536. ಸೊ ಯಾವ ಜಾಸ್ತಿ ಯೂಸ್ ಮಾಡಿರ್ತೀವಿ ಜ್ಞಾಪಕ ಇರುತ್ತೆ. So Pythagorean proved that √2 is irrational. Later, approximately in 425 BC, Theodorus of Cyrene, ಅದೆಲ್ಲ ಪ್ಲೇಸ್ಗಳ ಹೆಸರು ನಮಗೆ ಅಷ್ಟು ಪ್ರೊನೌನ್ಸಿಯೇಷನ್ ಬರೋಲ್ಲ, showed that √3, √5, √6, √7 ಇವೆಲ್ಲ ನಂಬರ್ಸ್ ಏನಿದೆ ದೇ ಆರ್ ಆಲ್ಸೋ ಇರ್ರಾಷನಲ್ ಅಂತ ಹೇಳಿದ್ದಾನೆ. ಪ್ರೂಫ್ಸ್ ಆಫ್ irrationality of √3, √2, √5 etc. will be discussed in 10. ಅಂದ್ರೆ ಇದು 9th ಮ್ಯಾಥಮೆಟಿಕ್ಸ್ ಅಲ್ಲಿ ಬರೋಲ್ಲ ಅಂತ. ಸೊ ಇದನ್ನ ನಾವು ಇಷ್ಟು ಬಿಟ್ಟು ಓದ್ಕೊಂಡ್ರೆ ಅವಾಗ ನಾವು ಮುಂದಕ್ಕೆ ಹೋಗಕ್ಕಾಗತ್ತೆ. ಇಲ್ಲಿ ಮುಂದೆ ಬರುತ್ತೆ ಅಂತ ಅವ್ನು ಹೇಳೋ ಅವಶ್ಯಕತೆನೇ ಇಲ್ಲ. ಈಗ ಎಷ್ಟಿದೆ ಅಂತ ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಸೊ ಸಿಮಿಲರ್ಲಿ ಪೈ ಮೀನ್ಸ್ it is known to various cultures for thousands of years, proved to be irrational by Lambert and Ligandr in the year 1700s. In this section, we will discuss 0.10 etc. and pi are irrational. ಅದು ಎರಡನ್ನು ಮಾತ್ರ ನಾವು ಈ ಚಾಪ್ಟರ್ ನಲ್ಲಿ ಸ್ಟಡಿ ಮಾಡ್ತೀವಿ ಅಂತ. So let us return to the question raised in the end of the previous section. Remember the bag of rational numbers. If we now put all irrational numbers into the same bag, will there be any number left out in the number line? The answer is no. It turns out that collection of all rational numbers and irrational numbers together make up what we call the collection of real numbers. So real number andre it includes natural numbers, it includes whole numbers, it includes rational also and irrational also.
Yes, sir. ಎಲ್ಲ ಸೇರಿ ರಿಯಲ್ ನಂಬರ್ ಆಗತ್ತೆ ಅಂತಾನೆ. Yes. ಸೊ ರಿಯಲ್ ನಂಬರ್ ಇಸ್ ಡಿನೋಟೆಡ್ ಬೈ ದಿ ಲೆಟರ್ ಆರ್. Yes, sir. So a real number is either rational or irrational. So we can say that every real number is represented by a unique point on the number line. Also, every point on the number line represents a unique real number. So last line ಏನೋ ಗೊತ್ತಾಗ್ತಾ ಇಲ್ಲ, ನೀವು ಓದಿ ಓದು. This is This why is why we call the number line the real number line. ಆ ನಂಬರ್ ಲೈನ್ ಅನ್ನ ರಿಯಲ್ ನಂಬರ್ ಲೈನ್ ಅಂತ ಹೇಳ್ತಾನೆ. Yes. So this is extra information. In the year 1870, two German mathematicians, ಕ್ಯಾಂಟರ್ ಅಂಡ್ ಡೀಡಕ್, ಅದು ಹೆಂಗೆ ಹೆಸರು ಓದೋದು ನಮಗೆ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. Showed that corresponding to every real number there is a point on the number line, real number line, and corresponding to every point on the number line there exists a unique real number. So ಈ one line ಅಂತಂದ್ರೆ it is number of points written close to one another. ಕಂಟಿನ್ಯೂಸ್ ಆಗಿ ಪಾಯಿಂಟ್ 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 ಹಾಕೊಂಡು ಹೋದ್ರೆ ಹತ್ತತ್ರ Yes, sir. it becomes a line ಅಂತ. Let us see how can we locate some of the irrational numbers on the number line. Example, √2. ಇದನ್ನು ಹೆಂಗ್ ತೋರಿಸೋದು ಅಂತ. Now it is easy to see how the Greeks might have discovered √2. Consider a square OABC, a sketch ಕೊಟ್ಟಿಯಾನೆ OABC. The side of length of the side of the square is 1 unit. So diagonal ಕಂಡುಹಿಡಿತಾನೆ. Diagonalಗೆ you will use the Pythagoras theorem. So horizontal 1 square plus vertical 1 square ಮಾಡಿದ್ರೆ 1 square plus 1 square will become 2 ಆಗುತ್ತೆ. So square root of 2 is the length of the diagonal. Yes, sir. So how to represent √2 on the number line? This is easy because that figure we will transfer onto the number line ಅಂತಾನೆ. Yes, sir. So 0ನ ಇಲ್ಲಿ ಆರಿಜನ್ ತರ ತಗೊಂಡು 1 ಯೂನಿಟ್ ಬರೀ ನಮಗೆ ಹಾರಿಜಾಂಟಲ್ ನಂಬರ್ ಇತ್ತು, ವರ್ಟಿಕಲ್ ಯೂಸ್ ಮಾಡ್ತಿರ್ಲಿಲ್ಲ ನಾವು. Okay, sir. ಬಿಕಾಸ್ ನಂಬರ್ ಲೈನ್ ಅಂದ್ರೆ ಇಟ್ ಇಸ್ ಎ ಹಾರಿಜಾಂಟಲ್ ಲೈನ್ ಮಾತ್ರ. ಈಗ ಏನ್ ಮಾಡ್ತಾನೆ, 1 ಯೂನಿಟ್ ಹಾರಿಜಾಂಟಲಿ ಬನ್ನಿ, 1 ಯೂನಿಟ್ ಮೇಲಕ್ಕೆ ಹೋಗಿ ಯು ಡ್ರಾ ಎ ಲೈನ್, Yes, sir. ಆ ಡಯಾಗನಲ್ ಬರುತ್ತೆ. ಆ ಲೆಂತ್ ಆಫ್ ದ ಡಯಾಗನಲ್ ಬಿಕಮ್ಸ್ ದ ನಂಬರ್. Pair of other two sides. ಸೊ ಈಗ ಕಾಂಪಾಸ್ ತಗೊಂಡ್ಬಿಟ್ಟು ಏನ್ ಮಾಡ್ತಾನೆ, O as center and that OB as radius, you will draw an arc. Yes. That arc will cut the horizontal line at the point P. Okay. ಗೊತ್ತಾಯ್ತಾ? ಆಯ್ತು sir. ಅಂದ್ರೆ ನೀವು ಪೇಪರ್ನಲ್ಲಿ ಏನ್ ಮಾಡ್ಬೇಕು, ಸ್ಕೇಲ್ ತಗೊಂಡು ಒಂದು ಹಾರಿಜಾಂಟಲ್ ಲೈನ್ ಹಾಕೊಳ್ಳಿ. Yes. ಅದರಲ್ಲಿ ಯಾವ್ದೋ 1 ಪಾಯಿಂಟ್ ತಗೊಂಡು ಅದನ್ನ 0 ಅಂತ ಕರ್ಕೊಳ್ಳಿ. Yes, sir. Then you mark 1 unit in front. Means you can take 1 inch or 1 centimeter or think like that. Maybe 1 centimeter ತುಂಬಾ ಹತ್ರ ಆಗುತ್ತೆ, ನೀವು ಒಂದು 3 centimeter ಬರ್ಕೊಳ್ಳಿ, you call it as 1, no problem. Yes, sir. So vertical ಅನ್ನುವೆ 3 centimeter ಹಾಕಿ ಒಂದು ಲೈನ್. Yes, sir. ಈಗ ಪಾಯಿಂಟ್ ಬಿ ಸಿಗುತ್ತೆ. ಸೊ ಜಾಯಿನ್ ದಿ 0 to B. Yes, sir. ಸೊ ಈಗ ಕಾಂಪಾಸ್ ನಲ್ಲಿ 0 as center, OB as radius, draw an arc to cut the horizontal line. sir. ಗೊತ್ತಾಯ್ತು. ಅವಾಗ ಏನಾಗುತ್ತೆ, ಅಲ್ಲಿ ಅಟ್ ಎ ಪಾಯಿಂಟ್ ಪಿ ಕಟ್ ಆಗುತ್ತೆ. ಸೊ ಆ ಪಿ ಎಲ್ಲಿ ಬಂದಿದೆ, ಇಟ್ ಈಸ್ ಬಿಟ್ವೀನ್ 1 and 2. ಸೊ ಅಲ್ಲಿ ನಾವು ಇದು ಒಂದು ಲೆನ್ಸ್ ತಗೊಂಡು ಮ್ಯಾಗ್ನಿಫೈ ಮಾಡ್ಕೊಂಡು ನೋಡ್ಕೊಂಡು ಹೋದ್ರೆ ಇಟ್ ಬಿಕಮ್ಸ್ ಲೈಕ್ 1.414 ತರ ಬರುತ್ತೆ. ನಾವು ಗ್ರಾಫ್ ಶೀಟ್ ಆದ್ರೆ 1.4 ಈಸಿಯಾಗಿ ಕಂಡುಹಿಡಿಬಹುದು, ಮಿಲಿಮೀಟರ್ ಸ್ಕೇಲ್ ಆದ್ರೆ 1.4 ಅಂತೂ ಬರುತ್ತೆ. 1 ಬರೋದು ಕಷ್ಟ, ಯಾಕಂದ್ರೆ ಅಲ್ಲಿ 1 ಮಿಲಿಮೀಟರ್ನ 10 ಭಾಗ ಮಾಡಿ ನಾವು ನೋಡಕ್ಕಾಗಲ್ಲ, ಅಲ್ಲಿ ಮ್ಯಾಗ್ನಿಫೈ ಮಾಡಬೇಕಾಗತ್ತೆ.
ಸೊ ಹಾಗೇನೆ ಇಲ್ಲಿ ವಿ ಹ್ಯಾವ್ ಫೌಂಡ್ ದ ರೂಟ್ 2ಗೆ ಯೂಸಿಂಗ್ ದಿಸ್ ಕಾಂಪಾಸ್ ಇದು ಹೇಳಿ ಮಾಡಿದೀವಿ ನಾವು. Yes, sir. ಹಾಗೆ ರೂಟ್ 3 ಮಾಡೋಣ ಅಂತಾನೆ. ರೂಟ್ 3 ಏನ್ ಮಾಡ್ತಾ ಇದ್ದಾನೆ ಇಲ್ಲಿ, ವಿಲ್ ಕಮ್ ಟು ದಿಸ್ ಫಿಗರ್. ಕನ್ಸ್ಟ್ರಕ್ಟ್ ಬಿ ಡಿ. BD. Okay, sir. ಅಂದ್ರೆ ಇಲ್ಲಿ ಏನ್ ಮಾಡಿದ್ದ, ಮುಂಚೆ ಇಲ್ಲಿ ಓ ಎ 1 ತಗೊಂಡಿಯಾನೆ, ಎ ಬಿ 1 ತಗೊಂಡಿಯಾನೆ. 1 ಅಂದ್ರೆ ಸ್ಕೆಚ್ ಅಲ್ಲಿ ಹಂಗೆ ಕಾಣ್ತಾ ಇಲ್ಲ ಅಲ್ವಾ? ಸಿ, ನೀವು ಇದಕ್ಕೆ ಸ್ಕೆಚ್ ಬರೆಯೋದಾದ್ರೆ ಏನ್ ಮಾಡ್ಬೇಕು, ಒಂದು ಹಾರಿಜಾಂಟಲ್ ಲೈನ್ ಬರ್ಕೊಳ್ಳಿ. Okay, sir. ಸ್ಕೇಲ್ ಅಲ್ಲಿ ಹಾರಿಜಾಂಟಲ್ ಲೈನ್ ಬರ್ಕೊಂಡು 1 ಪಾಯಿಂಟ್ ಅನ್ನ 0 ಅಂತ ಮಾರ್ಕ್ ಮಾಡಿ. Yes, sir. 0 ರೈಟ್ ಸೈಡ್ಗೆ ಸೇ ಒಂದು 4 ಸೆಂಟಿಮೀಟರ್ ತಗೊಂಡು ಪಾಯಿಂಟ್ ಎ ಮಾರ್ಕ್ ಮಾಡಿ. Yes, sir. ಆ ಎ ಇಂದ 4 ಸೆಂಟಿಮೀಟರ್ ವರ್ಟಿಕಲ್ ಲೈನ್ ಹಾಕಿ, ಎ ಬಿ. Yes, sir. ಈಗ ಜಾಯಿನ್ ಓ ಬಿ. Okay. ಅದೇನಾಯ್ತು, ನಾವು ಓ ಎ ಬಿನ 1 ಅಂತ ಇಟ್ಕೊಂಡ್ರೆ ರೂಟ್ 2 ಅಂತ ಆಗತ್ತೆ. Okay. ಈಗ ಓ ಬಿ ಲೈನ್ ಏನಿದೆ ಅದಕ್ಕೆ ಪರ್ಪೆಂಡಿಕ್ಯುಲರ್ ಎಳಿಬೇಕು. ಬಿ ಡಿ ಇಸ್ ಪರ್ಪೆಂಡಿಕ್ಯುಲರ್ ಟು ಓ ಬಿ. ಸೊ ಪರ್ಪೆಂಡಿಕ್ಯುಲರ್ ಎಳೆಯಕ್ಕೆ ನಿಮ್ಮ ಸೆಟ್ ಸ್ಕ್ವೇರ್ ಇದು ಇದ್ರೆ ಇಟ್ಕೊಂಡು ಈಸಿಯಾಗಿ ಎಳಿಬಹುದು, ಇದ್ರೆ ಅಂದಾಜ್ ಮೇಲೆ ಬರುತ್ತೆ ಅಷ್ಟೆ. ಏನ್ ಬರಿತಾ ಇದ್ದೀರಾ? ನಾನು ಬರಿತಾ ಇದ್ದೀನಿ. ಇವತ್ತು ಜಾಮೆಟ್ರಿ ಬಾಕ್ಸ್ ಇಲ್ಲ, ನಾಳೆ ತಗೊಂಡ್ಬರ್ತೀನಿ. ಅದೇ ಈಗ ರಫ್ ಆಗಿ ನಮಗ್ ಗೊತ್ತಾಗತ್ತೆ. ರಫ್ ಆಗಿ ಎಕ್ಸಾಕ್ಟ್ ಬೇಕು ಅಂದ್ರೆ ಅದೇ ಜಾಮೆಟ್ರಿ ಬಾಕ್ಸ್ ಬೇಕಾಗತ್ತೆ. ಇದಕ್ಕೆ 90 ಡಿಗ್ರಿ ಹಾಕೋಬೇಕಾ ಸರ್, ಅಥವಾ ಎಷ್ಟು ಡಿಗ್ರಿ? ಓ ಬಿಗೆ 90 ಡಿಗ್ರಿಗೆ ಬಿ ಡಿ ಬರಿಬೇಕು. ಓಕೆ. ಈಗ ಜಾಯಿನ್ ಓ ಡಿ. ಅವಾಗೇನಾಯ್ತು, ಓ ಬಿ ಇರೋದು ರೂಟ್ 2 ಇದೆ, ಬಿ ಡಿ ಇರೋದು 1 ಇದೆ. ಅದು ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಪೈಥಾಗರಸ್ ಥಿಯರಂ ಮಾಡಿದ್ರೆ ಓ ಡಿ ಬಿಕಮ್ಸ್ ಹೈಪಾರ್ಟಿನ್ಯೂಸ್ ಆಗುತ್ತೆ. ಸೊ ರೂಟ್ 2 ಸ್ಕ್ವೇರ್ ಅಂದ್ರೆ 2 ಬರುತ್ತೆ, 1 ಸ್ಕ್ವೇರ್ ಅಂದ್ರೆ 1 ಬರುತ್ತೆ. ಸೊ ರೂಟ್ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಬಿಕಮ್ಸ್ 3. ಸೊ ಹೈಪಾರ್ಟಿನ್ಯೂಸ್ ಇಸ್ ಸ್ಕ್ವೇರ್ ರೂಟ್ ಆಫ್ 3. ಈಗ ಏನ್ ಮಾಡ್ಬೇಕು, ಕಾಂಪಾಸ್ ತಗೊಂಡು ಓ ಆಸ್ ಸೆಂಟರ್, ಓ ಡಿ ಆಸ್ ರೇಡಿಯಸ್. ಓ ಆಸ್ ಸೆಂಟರ್, ಓ ಡಿ ಆಸ್ ರೇಡಿಯಸ್ ಒಂದು ಆರ್ಕ್ ಹಾಕ್ಬೇಕು. ಟು ಕಟ್ ದ ಹಾರಿಜಾಂಟಲ್ ಲೈನ್ ಅಟ್ ಪಾಯಿಂಟ್ ಕ್ಯೂ. ಸೊ ಕ್ಯೂ ಎಲ್ಲಿ ಬರುತ್ತೆ? ಇಟ್ ಕಮ್ಸ್ ಬಿಟ್ವೀನ್ 1 and 2 ಬರುತ್ತೆ. ಸೊ ದಟ್ ವ್ಯಾಲ್ಯೂ ಈಸ್ ಲೈಕ್ 1.732. ಅದು ಅಪ್ರಾಕ್ಸಿಮೇಟ್ 3 ಡೆಸಿಮಲ್ ಪ್ಲೇಸ್ಗೆ. That is 1.71 ಅಂತ ಬರುತ್ತೆ. 1.71 ಅಂತ ಬರುತ್ತೆ. So root 3 is 1.71 ಬರಲ್ಲ, 732 ಬರಬೇಕು. Okay, 732. So we have seen that OB is equal to root 2 using compass with center O, radius OB, etc. ನಾವು ಹೇಳಿದೆಲ್ಲ ಮಾಡಿದೀವಿ ಅಲ್ವಾ? Yes, sir. In the same way, you can look at square root of n also for any positive number n. After square root of n minus 1 has been located. First, ಇಲ್ಲೇನ್ ಮಾಡ್ದ, ಸಪೋಸ್ n is 3 ಅಂತ ಇಟ್ಕೊಳ್ಳಿ. n 3 ಇದ್ರೆ ಅಲ್ಲಿ 3 minus 1 ಅಂದ್ರೆ 2 ಆಗತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 3 ನ ನಾವ್ ಯಾವಾಗ ಕಂಡಿಡಿದ್ವಿ? ಫಸ್ಟ್ ಸ್ಕ್ವೇರ್ ರೂಟ್ ಆಫ್ 2 ಕಂಡಿಡ್ಕೊಂಡು ಮಾಡಿದ್ವಿ. ಈಗ ಅದೇ ಕನ್ಸ್ಟ್ರಕ್ಷನ್ ನ ನೀವು ಮುಂದಕ್ಕೆ ಹೋಗ್ಬೋದು. ಸೊ n ಕ್ಯಾನ್ ಬಿ ಎನಿ ನಂಬರ್. ಸಪೋಸ್ n is 5 ಅಂತ ಇಟ್ಕೋಣ.
ಸ್ಕ್ವೇರ್ ರೂಟ್ ಆಫ್ 5. ಹ್ಮ್. ಸೊ n ಮೈನಸ್ 1 ಅಂದ್ರೆ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 4 ಆಗುತ್ತೆ. Yes, sir. ಸೊ ಸ್ಕ್ವೇರ್ ರೂಟ್ ಆಫ್ 5 ನ ಯಾವಾಗ ಕಂಡುಹಿಡಿಬಹುದು? ಸ್ಕ್ವೇರ್ ರೂಟ್ ಆಫ್ 4 ನಾವು ಕಂಡುಹಿಡ್ಕೊಂಡು ಆಮೇಲೆ ಅದನ್ನ ಕಂಡುಹಿಡಿಬೇಕು, ಹಾಗೆ ಅಂತ. ಇವಾಗ ಸ್ಕ್ವೇರ್ ರೂಟ್ ಆಫ್ 5 ಮೈನಸ್ 1 ಅಂದ್ರೆ ರೂಟ್ 4 ಆಗುತ್ತಲ್ವಾ ಸರ್? ಅಲ್ಲ, ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ ಇಟ್ ಈಸ್ 2 ಆಗುತ್ತೆ. 2 ಆಗುತ್ತೆ. ಮತ್ತೆ 5 ಕಂಡುಹಿಡಿಬೇಕಂದ್ರೆ ಹೆಂಗೆ ಸರ್? ಈ 2 ಇಂದ 5 ಹೆಂಗ್ ಕಂಡುಹಿಡಿಯಕ್ಕಾಗುತ್ತೆ? 2 ಅದೇನೆ, ಅವಾಗ ಏನಾದ್ರು ಮಾಡ್ಬೇಕು, ಪಾಯಿಂಟ್ 2 ಇದೆಯಲ್ಲ ಅಲ್ಲಿ ಒಂದು ವರ್ಟಿಕಲ್ ಲೈನ್ ಹಾಕ್ಬೇಕು 1 ಯೂನಿಟ್. ಈಗ ಈ 0 ಟು ಆ ಟಿಪ್ ಜಾಯಿನ್ ಮಾಡಿದ್ರೆ ಹೈಪಾರ್ಟೆನ್ಯೂಸ್ ಬರುತ್ತೆ. ಇಲ್ಲಿ ಹಾರಿಜಾಂಟಲ್ 2 ಇದೆ, ವರ್ಟಿಕಲ್ 1 ಇದೆ. ಸೊ 2 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ 5 ಆಯ್ತು. ಸ್ಕ್ವೇರ್ ರೂಟ್ ಆಫ್ 5 ಬರುತ್ತೆ ಅಲ್ಲಿ. ಈಗ 0 ಟು ದಟ್ ಬಿ ರೇಡಿಯಸ್ ತಗೊಂಡು ತಿರ್ಗಾ ಹಾರಿಜಾಂಟಲ್ ಇದೆ ಲೈನ್ ಕಟ್ ಮಾಡಿದ್ರೆ ಯು ಕ್ಯಾನ್ ರೆಪ್ರೆಸೆಂಟ್ ದ ರೂಟ್ 5 ಆನ್ ದ ರಿಯಲ್ ಲೈನ್. ಹಾಗೆ. ಸೊ ಎಕ್ಸರ್ಸೈಸ್ 1.2 ಎಷ್ಟಾಯ್ತು ಗಂಟೆ? ನಾ ಗಡಿಯಾರ ನೋಡೋದೇ ಇಲ್ಲ ಸಾಮಾನ್ಯವಾಗಿ. ಸರ್ ನೀವು ಮಾಡ್ತಾ ಇದ್ರೆ ಕೇಳ್ತಾ ಇರೋಣ ಅನ್ಸುತ್ತೆ. ಇಲ್ಲ, ನಾನು ಇದು ಇಡೀ ದಿವಸ ಮಾಡಿದ್ರು ಕೂಡ ಯಾರೋ ಬೋರ್ ಆಗತ್ತೆ, ಗೊತ್ತಾಗ್ಲಿಲ್ಲ, ಈ ತರ ಇದುವರೆಗೂ ಯಾರು ಹೇಳಿಲ್ಲ. ಬಿಕಾಸ್ ಐ ಹ್ಯಾವ್ ಟೇಕನ್ ಕ್ಲಾಸಸ್ ಫ್ರಮ್ ಮಾರ್ನಿಂಗ್ 8 to 9, 12, 10 o'clock ಅಂಡ್ ವಿತ್ ಅಲ್ಲೇ ಅವಾಗ ಸ್ವಲ್ಪ ಕಾಫಿ ತಿಂಡಿ ಬ್ರೇಕ್ ಒಂಚೂರು ಕೊಡ್ತಾ ಇದ್ವಿ ಅಷ್ಟೇನೆ. ಬಟ್ ನಾವು ಈಗ 6 to 9 ಅಂತ ಕ್ಲಾಸ್ ಹೇಳಿದ್ರೆ ಈವ್ನಿಂಗು 11 o'clock ಆದ್ರೂ ಯಾರು ಎದ್ದು ಹೋಗ್ತಾ ಇರ್ಲಿಲ್ಲ. Nobody was asking I want to go for 1, 2 etc. like that. ಯಾರು ಕೇಳ್ತಾನೆ ಇರಲಿಲ್ಲ. Because lesson will be made as much interesting as possible and all best ideas, best explanations will be given. It is based on understanding. Because ಈ ಬುಕ್ಗಳೆಲ್ಲ ನಾನು ನೋಡಿ why these people have written books so badly, ಇದನ್ನ ಎಷ್ಟು ಸಿಂಪಲ್ ಆಗಿ ಬರೀಬಹುದಾಗಿತ್ತು so that other people can understand ಅಂತ ಇದ್ರ ಮೇಲೆ ನಾನು ಈ ಕ್ಲಾಸಸ್ ಶುರು ಮಾಡಿದ್ದು. ಸೊ ಈಗ 2:45 ಆಯ್ತಲ್ವಾ? ಸೊ ನಿಮ್ಗೆ ಇಷ್ಟು ಗೊತ್ತಾಗಿದೆ ಅಲ್ವಾ? ಈಗ ಗೊತ್ತಾಗಿದೆ ಸರ್. ಇದನ್ನ ಒಂದ್ 2-3 ಸರಿ ರಿವೈಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ಈಚ್ ಟೈಮ್ ನೀವು ಓದ್ದಾಗ್ಲೂ ಸ್ವಲ್ಪ ಬೆಟರ್ ಐಡಿಯಾಸ್ ಬರುತ್ತೆ, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆಮೇಲೆ ಏನ್ ಮಾಡಿ, ನಿಮ್ಮ ವರ್ಡ್ ಸೆಂಟೆನ್ಸಸ್ ಅಲ್ಲಿ ಒಂದು ಶಾರ್ಟ್ಸ್ ನೋಟ್ಸ್ ತರ ಬರೆಯಕ್ ಹೋಗಿ. ಈಗ ಬರೆಯಕ್ ಹೋದಾಗ ಏನಾಗುತ್ತೆ, ನಾವು ಯೋಚನೆ ಮಾಡಿ ಬರಿಬೇಕಾಗತ್ತೆ, ಥಿಂಕ್ ಮಾಡಿ. ಹಂಗಾಗ್ಬಿಟ್ಟು ನಮಗೆ ಚೆನ್ನಾಗಿ ಅರ್ಥವಾಗತ್ತೆ. ಆಮೇಲೆ ಈ ಎಕ್ಸರ್ಸೈಸ್ ಇದನ್ನ ಟ್ರೈ ಮಾಡಿ ಮಾಡೋದಕ್ಕೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಯಾವಾಗ ಮಾಡೋಣ ನೆಕ್ಸ್ಟ್ ಕ್ಲಾಸು? ನೀವ್ ಯಾವಾಗ ಹೇಳ್ತೀರಾ ಕೂತ್ಕೊಂತೀನಿ ಸರ್. ಮೇ ಬಿ ಟುಮಾರೋ ಸೇಮ್ ಟೈಮ್. ಎಸ್ ಸರ್, ಟುಮಾರೋ 1 o'clock. 1 o'clock ಮಾಡೋಣ. ಓಕೆ ಸರ್. ಓಕೆ, ಅಷ್ಟೊತ್ತಿಗೆ ನಾನು ಅಬೌಟ್ 12 o'clock 12:30 ಆ ಥರ ಒಂದು ಲಿಂಕ್ ಕಳಿಸ್ತೀನಿ. ಓಕೆ ಸರ್. ಯು ಕ್ಯಾನ್ ಜಾಯಿನ್. ಈ ಲಿಂಕ್ ಅದಕ್ಕೆ ವರ್ಕ್ ಆಗಲ್ಲ. ದಿಸ್ ಇಸ್ ಓನ್ಲಿ ಫಾರ್ ದಿಸ್ ಸೆಷನ್. ಓಕೆ ಸರ್. ನಾನು ರಫ್ಲಿ 3 hours ಅಂತ ಇಟ್ಟಿದ್ದೆ. ಬಟ್ ಅದೇ ಒಂದ್ಸಿನ ಟ್ರಯಲ್ ನೋಡಿದ್ರೆ ನಿಮ್ಗೆ ಪರವಾಗಿಲ್ಲ ಅಂದ್ರೆ ವಿ ಕ್ಯಾನ್ ಸಿಟ್ ಫಾರ್ ಲಾಂಗರ್ ಲೈನ್. ಸೂಪರ್ ಕ್ಲಾಸ್, ಸೂಪರ್ ಕ್ಲಾಸ್. ಅದೇ ಅದು ಬಿಕಾಸ್ ಲೈಕ್ ಮಾಡಬೇಕು ಇದು ಫಸ್ಟ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ಇಲ್ಲಿ ನಮ್ಮ ಪಕ್ಕದ ಮನೆ ಒಂದು LKG ಮಗು ಇದೆ. ಅದು ಅವ್ರ ಅಮ್ಮಂಗ್ ಬಂದು ಸ್ಕೂಲಿಗೆ ಸೇರಿಸಿದಾಗ ಹೇಳ್ತಾ ಇತ್ತು, ನಂಗೆ A ಸೆಕ್ಷನ್ ಬೇಡ, ಮಿಸ್ ಚೆನ್ನಾಗಿಲ್ಲ, ನಂಗೆ B ಸೆಕ್ಷನ್ ಬೇಕು ಅಂತ. ಹಾಗೆ ಸ್ಟೂಡೆಂಟ್ಸು ಟೀಚರ್ಗೂ ಒಂದು ಲೈಕಿಂಗ್ ಬರಬೇಕು, ಇವ್ರ ಹತ್ರ ನಾವ್ ಏನಾದ್ರು ಕಲ್ತ್ಕೊಳ್ಬೋದು ಹೀಗೆ ಅಂತ. ಒನ್ಸ್ ಅದು ಬಂದ್ಬಿಟ್ರೆ ದೆನ್ ಇಟ್ ವಿಲ್ ಬಿ ವೆರಿ ಈಸಿ. And I always tell that do not consider me as your teacher, but something like classmate. We are studying together from the same book and trying to understand. Only thing is ನಮಗೆ ನಿಮ್ಗೆ ಸ್ವಲ್ಪ ಸ್ಟೂಡೆಂಟ್ಸ್ ಸ್ವಲ್ಪ ಜಾಸ್ತಿ ಗೊತ್ತಿರುತ್ತೆ, because we have come across several students who are actually the teachers who taught us how to make a subject teach in a simple possible form ಅಂತ. ಬಿಕಾಸ್ ಒಬ್ಬೊಬ್ಬರ ಸ್ಟೂಡೆಂಟ್ಸ್ ಲೆವೆಲ್ಲು ಬೇರೆ ಬೇರೆ ಇರುತ್ತೆ. ಕೆಲವು ಪೀಪಲ್ ಇದು ಬೆಟ್ ತೋರಿಸಿದ್ರೆ ಹಸ್ತ ನಂಗೋ ಟೈಪ್ ಇರ್ತಾರೆ, ಅಂದ್ರೆ ಸ್ವಲ್ಪ ಜಾಸ್ತಿ ಗೊತ್ತಿರುತ್ತೆ.
ಇನ್ ಕೆಲವರಿಗೆ ಏನು ಗೊತ್ತಿರಲ್ಲ. ಸೊ ಹಂಗಾಗ್ಬಿಟ್ಟು ನಾವೇನ್ ಮಾಡ್ಬೇಕಾಗತ್ತೆ, ವಿ ಹ್ಯಾವ್ ಟು ಕವರ್ ಫಾರ್ ಅರೇಂಜ್ ಫಾರ್ ಲೆಸನ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಸೊ ಪರ್ಟಿಕ್ಯುಲರ್ಲಿ ಅಪ್ ಟು ಸ್ಟ್ಯಾಂಡರ್ಡ್ 12 ವರೆಗೆ ನಾವು ಈ ಬುಕ್ಸ್ಗಳ ಮೂಲಕನೇ ಓದ್ಕೊಂಡು ಹೋಗ್ಬೇಕು. ಇಲ್ಲದ್ರೆ ಅದು ಬರೋದಿಲ್ಲ. ಮುಂದಕ್ಕೆ ಹೋದ್ಮೇಲೆ ಪುಸ್ತಕ ಬೇಕಾಗಿಲ್ಲ. ಇದು ಮುಂಚೆ ಈಗ ನೀವು ಓದಿದ ಕಾಲದಲ್ಲಿ ಅಟ್ಲೀಸ್ಟ್ ಇಲ್ಲಿ ಬುಕ್ಗಳಿತ್ತು ಡಿಗ್ರಿಗೆ. ನಾವು ಓದಿದ ಕಾಲದಲ್ಲಿ ಟೆಕ್ಸ್ಟ್ ಬುಕ್ಗಳೇ ಇರ್ಲಿಲ್ಲ. ಎಲ್ಲ ಸರ್ ಐಸಾಕ್ ಪಿಟ್ಮನ್ ಅಂಡ್ ಸನ್ಸ್ ಲಂಡನ್ ಈ ತರ ಪುಸ್ತಕಗಳೇ ಮಾತ್ರ ಇತ್ತು. ಹಲೋ, ಇದೆ ತಿರ್ಗಾ ಕನೆಕ್ಟ್ ಆಗಿದೆ ಈಗ. ಅದೇ ಇದು ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ, ಬಟ್ ಇಟ್ ಈಸ್ ಓಕೆ. ಸೊ ಒಂದ್ ಕೆಲಸ ಮಾಡಿ, ಇಷ್ಟನ್ನ ನೀವು ಒಂಚೂರು ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ಆವಾಗ ಬರ್ತಾ ಬರ್ತಾ ನೆಕ್ಸ್ಟ್ ಕೇಳ್ತಾ ಇದೀಯಾ? ಆಡಿಯೋ ಕೇಳ್ತಾ ಇದೀಯಾ? ಹಲೋ. ಸೊ ನಾಳೆ ಸೇಮ್ ಅರೌಂಡ್ 1 o'clock ಕಂಟಿನ್ಯೂ ಮಾಡೋಣ. ಅಷ್ಟೊತ್ತಿಗೆ ಇದನ್ನೆಲ್ಲ ಒಂದ್ಸರಿ ರಿವೈಸ್ ಮಾಡ್ಕೊಳ್ಳಿ. ಆಮೇಲೆ ಟೆಕ್ಸ್ಟ್ ಬುಕ್ ಎಲ್ಲೆಲ್ಲಾದ್ರೂ ಸಿಕ್ಕಿದ್ರೆ ತಗೊಳ್ಳಿ. ಈಗ ಯಾವ್ದು ಅಂಗಡಿಗಳಿಗೆ ತೆಗೆದಿರೋದಿಲ್ಲ, ತಕ್ಷಣ ಒಂದೇ ದಿವಸಕ್ಕೆ ಎಲ್ಲಿ ಸಿಗತ್ತೆ. ಈ ಮಾರ್ನಿಂಗ್ 3 hours ಇರುತ್ತಲ್ಲ, ಅವಾಗ ಯಾವ್ದಾದ್ರು ಕೆಲವರು ಪ್ರಾವಿಷನ್ ಸ್ಟೋರ್ನವರು ಬುಕ್ ಇಟ್ಟಿರ್ತಾರೆ, ಆ ಥರದ್ದು ಏನಾದ್ರು ಇದ್ರೆ ನೋಡ್ಬೋದು. ಇಲ್ಲೇ ಇದ್ರೆ ಇದನ್ನ ಪ್ರಿಂಟ್ ಹಾಕೋಬೇಕು ಅಷ್ಟೇ. ನಿಮಗೆ ಆ ಚಾಪ್ಟರ್ ಮಾತ್ರ ಮಾಡ್ಕೊ ಪ್ರಿಂಟ್ ಹಾಕೊಳ್ಳಿ. ಆಮೇಲೆ ಯು ಕ್ಯಾನ್ ಪರ್ಚೇಸ್ ದ ಬುಕ್. ಅದೇನು ಪ್ರಿಂಟೆಡ್ ಬುಕ್ ಒಂದು ಇಟ್ಕೊಂಡ್ರೆ ಅದೇನು 130, 140 rupeesಗೆನ ಬರುತ್ತೆ. ಬಟ್ ಇದು ಟಿಲ್ ದಿ ಲಾಕ್ಡೌನ್ ಮುಗಿಯೋ ತನಕ ಏನ್ ಮಾಡ್ಬೋದು, ಈ ಚಾಪ್ಟರ್ ಮಾತ್ರ ಪ್ರಿಂಟ್ ಮಾಡ್ಕೊಳ್ಳಿ ಅಷ್ಟೇ. ನಂಬರ್ ಸಿಸ್ಟಮ್ದು 27 pages ಇದೆ. 27 pages ಪ್ರಿಂಟ್ ಮಾಡ್ಕೊಂಡ್ರೆ ಈ ಲೆಸನ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಲೆಸನ್ಗೆ ಹೋಗೋಣ. ಮೇ ಬಿ ಅಷ್ಟೊತ್ತಿಗೆ ಬುಕ್ಸ್ ಇದು ಸಿಗ್ಬೋದು. ಆಮೇಲೆ ಇದು ಆನ್ಲೈನ್ ಅಲ್ಲೂ ಬುಕ್ ತರಿಸ್ಕೋಬಹುದು. ಬಟ್ ಅದನ್ನ ನೆಸೆಸಿಟಿ ಐಟಮ್ ಅಂತ ಮಾಡ್ತಾರ ಅಥವಾ ಅದನ್ನ ಮಾಡಲ್ಲ ಗೊತ್ತಿಲ್ಲ. ಸರ್ ಇಲ್ಲ ಸರ್, ನಾನು ಆನ್ಲೈನ್ ಆರ್ಡರ್ ಮಾಡ್ಬಿಟ್ಟಿದ್ದೀನಿ. ನಿನ್ನೆನೆ ಆನ್ಲೈನ್ ಆರ್ಡರ್ ಮಾಡಿದೆ ಸರ್. ಹೌದಾ? ಓಕೆ, ಫೈನ್ ಫೈನ್. ಹಾಗಾದ್ರೆ 9th 10th ಎರಡು ಆರ್ಡರ್ ಮಾಡ್ಬಿಟ್ಟಿದ್ದೀನಿ ಸರ್. ಬಿಕಾಸ್ ದಟ್ ಈಸ್ ಚೀಪರ್. ಈಗ ಜಿರಾಕ್ಸ್ ಇಟ್ ವಿಲ್ ಕಾಸ್ಟ್ ಏನೇ ಆದ್ರೂ ₹1 ಪೇಜ್ ಬಿದ್ದೇ ಬೀಳುತ್ತೆ. ಅದು ಮನೇಲಿ ಮಾಡಕ್ ಹೋದ್ರೂ ಏನಾಗುತ್ತೆ, ನಾವು ಕಂಟಿನ್ಯೂಸ್ ಅಷ್ಟು ಪ್ರಿಂಟ್ ತಗೊಳಕ್ ಹೋಗಲ್ಲ. ಹಾಗಾಗ್ಬಿಟ್ಟು ಪ್ರಿಂಟ್ ಔಟ್ ಇದೆ, ನಾನು ತಗೊಂತೀನಿ ಸರ್. ಹೌದಾ? ನಿಮ್ಗೂ ಬೇಕಾದ್ರೆ ಕಾಪಿ ಕಳಿಸ್ತೀನಿ, PDF. ಸರಿ ಸರಿ ಸರಿ, ಆ ತರ ಮಾಡ್ಕೊಳ್ಳಿ. ದೆನ್ ವಿ ಕ್ಯಾನ್ ಕಂಟಿನ್ಯೂ ಟುಮಾರೋ at 1 o'clock. ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ? ತುಂಬಾ ಚೆನ್ನಾಗಿದೆ ಅನ್ನಿಸ್ತಾ ಸರ್. ತುಂಬಾ ಇಂಟ್ರೆಸ್ಟಿಂಗ್ ಸರ್.
ಓಕೆ ಓಕೆ. ನಾನು ಎಷ್ಟೊಂದು ವಿಷಯ ಕಲ್ತೇ ಇರ್ಲಿಲ್ಲ ಸರ್, ಇದೆಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ. ಇಲ್ಲ, ಎಷ್ಟೊಂದು ವಿಷಯ ಅದಕ್ಕೋಸ್ಕರನೇ ನಾನು ಬಿಗಿನಿಂಗ್ ಇಂದಾನೆ ಇದು ಶುರು ಮಾಡಿ ಹೇಳ್ಕೊಡೋದು. ಯಾರು ಬಂದ್ರು ಕೂಡ ಬಿಗಿನಿಂಗ್ ಎಲ್ಲ ಹೇಳ್ಕೊಡೋದು. ಈಗ ಇನ್ಫ್ಯಾಕ್ಟ್ ನಮಗೆ ಮ್ಯಾಥಮೆಟಿಕ್ಸ್ 2ಗೆ ಹೇಳ್ಕೊಡಿ, ಮ್ಯಾಥಮೆಟಿಕ್ಸ್ 1 ಪಾಸ್ ಆಗಿದೆ ಅಂತ ಬರ್ತಿದ್ರು. ನಾನು ಹೇಳ್ತಾ ಇದ್ದೆ, ನೀವು ಪಾಸ್ ಆಗಿದ್ರೆ ನಾನು ಮ್ಯಾಥಮೆಟಿಕ್ಸ್ 2 ಮಾಡೋದಿಲ್ಲ, ನನ್ನ ಸ್ಟೂಡೆಂಟ್ ಆಗಿದ್ರೆ ಮ್ಯಾಥಮೆಟಿಕ್ಸ್ 1ಗೆ ಆವಾಗ ಮ್ಯಾಥಮೆಟಿಕ್ಸ್ ಡೈರೆಕ್ಟ್ ಆಗಿ ಬರ್ಬೋದು. ಇಲ್ಲದೇ ಇದ್ರೆ some of the topics which are essential for understanding the mathematics 2, we have to revise, then only we can come to M2. ಇಲ್ಲೇ ಇದ್ರೆ ಮಾಡಕ್ಕಾಗಲ್ಲ ಅಂತ ನಾನು ಹೇಳ್ತಿದ್ದೆ. ಅದೇ ನನ್ನ ಸ್ಟೂಡೆಂಟ್ ಆಗ್ಬಿಟ್ರೆ ಅವ್ರಿಗೆ ಹಿಂದಿನ ನಾನು ಕವರ್ ಮಾಡ್ಬಿಟ್ಟಿರ್ತೀನಿ. ಈಗ ಮ್ಯಾಥಮೆಟಿಕ್ಸ್ 1 ಬರೋರಿಗೆ PUC ನಲ್ಲಿ ನಮ್ಗೆ ಏನೇನ್ ಬೇಕಾಗತ್ತೆ ಬ್ಯಾಕ್ ಗ್ರೌಂಡ್, ಅದನ್ನೆಲ್ಲ ನಾನು ಕವರ್ ಮಾಡಿ ಆಮೇಲೆ ಮ್ಯಾಥಮೆಟಿಕ್ಸ್ 1 ಹೇಳ್ಕೊಟ್ಟಿರ್ತೀನಿ. ಸೊ ಅಂತವ್ರು ಮ್ಯಾಥಮೆಟಿಕ್ಸ್ 2ಗೆ ಬಂದ್ರೆ ನಾನು ತಿರ್ಗಾ ಒಂದು ರಿವೈಸ್ ಮಾಡಲ್ಲ, ಬಿಕಾಸ್ ಇಟ್ ಇಸ್ ಆಲ್ರೆಡಿ ಕವರ್ಡ್. ಹಾಗೆ ಆದ್ರೆ ನನ್ ಸ್ಟೂಡೆಂಟ್ ಅಲ್ದೇ ಇದ್ದವರು ಬರೀ ನಮ್ಗೆ M2 ಬನ್ನಿ, ನಮ್ದು M1 ಮಾತ್ರ ಪಾಸ್ ಆಗ್ಬಿಟ್ಟಿದೆ ಅಂದ್ರೆ, ನಾನು ಪಾಸ್ ಆಗಿದ್ರೆ ನಮಗೆ ಅದ್ರ ಲೆಕ್ಕಕ್ಕಿಲ್ಲಪ್ಪ, ನಾನು ಇಷ್ಟು ಬ್ಯಾಕ್ ಗ್ರೌಂಡ್ ಹೇಳ್ಕೊಡ್ಲೇಬೇಕು. PUC ಇಷ್ಟು ಪೋರ್ಷನ್ಸ್, M1 ನಲ್ಲಿ ಇಷ್ಟು ಪೋರ್ಷನ್ಸ್, ನಾಟ್ 100%, ಬಟ್ ಅಟ್ ಲೀಸ್ಟ್ ವಾಟ್ ಎವರ್ ಇಸ್ ಯೂಸ್ಫುಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದಿ ನೆಕ್ಸ್ಟ್ ಲೆಸನ್ಸ್ ಅಷ್ಟನ್ನ ನಾವು ಕಲ್ತ್ಕೊಳ್ತಾ ಇದ್ರೆ ಸ್ಟ್ರೈಟ್ ಆಗಿ ಹೋಗೋದಕ್ಕಾಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಓಕೆ, ನಾಳೆ ಕಳಿಸ್ಕೊಡ್ತೀನಿ 12 ಗಂಟೆ ಹೊತ್ತಿಗೆ. ವಿ ಕ್ಯಾನ್ ಮೀಟ್ at 1 o'clock. We can meet, no problem. Okay sir. Thank you. Thank you sir. No problem. Thank you. ಎಷ್ಟು ಚೆನ್ನಾಗಿದೆ ಕ್ಲಾಸು. ನೀವು ಕೇಳಿ ಕೂತ್ಕೊಂಡು 1 hour ಇಷ್ಟಪಡಲ್ಲ. ಕಲಿಬೇಕಾಗಿತ್ತು, ಸೇರ್ಕೋಬೇಕಾಗಿತ್ತು. ನೀವು ಕೂತ್ಕೊಂಡು ಕಲಿತೀರಾ, ಎಷ್ಟು ಇಂಟ್ರೆಸ್ಟಿಂಗ್. ಒಂದೊಂದು ಪಾಠ ಬಿಡ್ತಿಲ್ಲ, ಎಲ್ಲ 50 years experience ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಕಂಪ್ಯೂಟರ್ ತಿಳಿಸ್ಕೊಳ್ಳಿಲ್ಲ ಮಮ್ಮಿ. ಹೌದು,